ದಿನಗಳ ಕಾಲ ಸರಿಯಾದ ಶಿಕ್ಷಣ ಏನು ಅನಿಸ್ತದೆ ಮುಂದಿನ ತರಗತಿಯಲ್ಲಿ ಒಂದು ರಿವಿಷನ್ ಅದರ ನಂತರದ ಮುಂದಿನ ಅಧ್ಯಾಯ ಈ ಅಧ್ಯಾಯದ ಹೆಸರು ಬುದ್ಧಿಶಕ್ತಿ ಅಧಿಕಾರ ಮತ್ತು ರೀತಿಯಲ್ಲಿ ಶಿಕ್ಷಣದ ನಂತರದ ಜೀವನದ ಬಗ್ಗೆ ಇವ್ರ ಮುಂದೆ ಕೇಳ್ತಾ ಹೋಗ್ತಾರೆ. ಶಿಕ್ಷಣ ಗಳಿಸೋ ತನಕ ಒಂದು ಘಟ್ಟ ಅಂತ ಮಾಡಿ ಸರಿಯಾದ ಶಿಕ್ಷಣ ಹೇಗ್ ಬೇಕು ಅನ್ನೋದು ಹಿಂದಿನ ಅಧ್ಯಾಯದಲ್ಲಿ. ಈಗ ಶಿಕ್ಷಣ ಕಲಿತಾದ್ಮೇಲೆ ನಾವು ಯಾವ ರೀತಿ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೋಬಹುದು, ಅಧಿಕಾರನ ಯಾವ ರೀತಿ ಉಪಯೋಗಿಸ್ಕೋಬಹುದು, ಮತ್ತೆ ಭೌತಿಕತೆ ಸಮಾಜದಲ್ಲಿ ನಮ್ಮ ಒಂದು ಒಡನಾಟ ಯಾವ ರೀತಿ ಇರ್ಬೇಕಾಗಬಹುದು ಅನ್ನೋದ್ರ ಬಗ್ಗೆ ವಿಚಾರನ ಮುಂದುವರಿಸ್ತಾ ಹೋಗ್ತಾರೆ. ಸೊ ಆ ಅಧ್ಯಾಯನ ಇದು ಬುದ್ಧಿಶಕ್ತಿ ಅಧಿಕಾರ ಮತ್ತು ಭೌತಿಕ. ಪ್ರತಿಯೊಬ್ಬ ಮನುಷ್ಯನಿಗೂ ಓದು ಬರಹಗಳನ್ನು ಕಲಿಸಿದರೆ ಮನುಕುಲದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆಂದು ನಮ್ಮಲ್ಲಿ ಅನೇಕರು ತಿಳಿದಿರುವಂತಿದೆ. ಈ ವಾಕ್ಯ ಇದು ಹಿಂದೂ ಅಧ್ಯಾಯದ ವಾಕ್ಯ ಇದು, ಅದಕ್ಕೆ ಕಂಟಿನ್ಯೂ ಮಾಡ್ತಿದ್ದಾರೆ. ಆ ತರ ತಿಳ್ಕೊಂಡಿದ್ದಾರೆ ಅಂತನ್ನೋ ವಿಚಾರದಲ್ಲಿ ಪ್ರಾರಂಭ ಮಾಡಿ ಅದರ ಸಾಧಕ ಬಾಧಕಗಳೆಲ್ಲ ನಾವು ಇದು ಮಾಡ್ತಾ ಹೋಗಿದ್ದು, ವಿಚಾರ ಮಾಡ್ತಾ ಹೋಗಿದ್ದು. ಆದರೆ ಈ ತಿಳುವಳಿಕೆಯು ತಪ್ಪು ಎನ್ನುವುದು ನಮಗೆ ಮತ್ತೆ ಮತ್ತೆ ಗೊತ್ತಾಗಿದೆ. ಆ ಅಧ್ಯಾಯ ನಾವು ಅಧ್ಯಯನ ಮಾಡಿದ ನಂತರ ಅದು ವಿಚಾರ ಸರಿ ಇಲ್ಲ. ಕೇವಲ ಒಂದು ಓದು ಬರಹಗಳನ್ನು ತಿಳಿಯೋದ್ರಿಂದ ಮನುಷ್ಯ ವಿದ್ಯಾವಂತ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಾಗಿದೆ. ಸುಶಿಕ್ಷಿತರೆಂದು ಕರೆಯಲಾಗುವ ಈ ಮಹನೀಯರು, ಸುಶಿಕ್ಷಿತರು ಅಂತ ಅನ್ನಿಸ್ಕೊತಾರೆ ಅವರು. ಅಂದ್ರೆ ಒಂದು ಡಿಗ್ರಿ ಇಟ್ಕೊಂಡಿರ್ತಾರೆ, ಡಿಗ್ರಿ ಪಡ್ಕೋತಾರೆ ಯೂನಿವರ್ಸಿಟಿಯಿಂದ, ಅವರು ಸುಶಿಕ್ಷಿತರು ಅಂತ ಅನ್ಸ್ಕೊಂಡಿರ್ತಾರೆ. ಅವರಿಂದ ಸುಶಿಕ್ಷಿತರೆಂದು ಕರೆಯಲಾಗುವ ಈ ಮಹನೀಯರು ಶಾಂತಿ ಪ್ರಿಯರು ಅಲ್ಲ, ಸಮಗ್ರತೆಯನ್ನು ಅಳವಡಿಸಿಕೊಂಡವರು ಅಲ್ಲ. ಅಂದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಒಂದು ಸ್ಮಾರ್ಟ್ನೆಸ್ ಕಲಿಸ್ತಾ ಇದೆ, ಸ್ಮಾರ್ಟ್ನೆಸ್ ಮಾತ್ರ ಕಲಿಸ್ತಾ ಇದೆ. ಅಂದ್ರೆ ನಿಜ ಹೇಳ್ತೀವಿ ಸುಮ್ಮನೆ ಹೇಳ್ತೀವಿ ಅದೆಲ್ಲ ಮುಖ್ಯ, ಸ್ಮಾರ್ಟ್ ಆಗಿರೋದು ಮಾತ್ರ ಗೊತ್ತಾಗ್ತಾ ಇದೆ. ಆದ್ರೆ ನಿಜವಾದ ವಿದ್ಯಾಭ್ಯಾಸ ಏನ್ ಕಲಿಸ್ಬೇಕೋ ಅದು ನಮ್ದಲ್ಲಿ ಕಲಿಯೋದಕ್ಕೆ ಆಗ್ತದೆ. ಅದಕ್ಕೆ ಅವರು ಶಾಂತಿ ಪ್ರಿಯರು ಅಲ್ಲ, ಸಮಗ್ರತೆಯನ್ನು ಅಳವಡಿಸಿಕೊಂಡವರು ಅಲ್ಲ. ಯಾಕಂದ್ರೆ ಆ ಥರದ್ದು ಯಾವುದೇ ಒಂದು ಮೂಲ ಸ್ವಭಾವವನ್ನ ಅವರು ಅಭಿವೃದ್ಧಿ ಪಡಿಸ್ಕೊಂಡಿರೋದಿಲ್ಲ. ಏನೋ ಒಂದು ಸ್ವಂತಿಕೆ ಮತ್ತೆ ಅಲ್ಲಿ ಒಂದು ಬದುಕಿಗೆ ಏನ್ ಬೇಕೋ ಅಷ್ಟನ್ನು ಮಾತ್ರ ಕಲಿತಿರ್ತಾರೆ. ಅದು ಏನಕ್ಕೂ ಸಾಕಾಗಲ್ಲ. ಈ ಜಗತ್ತಿನ ಗೊಂದಲ ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ಅವರು ಕಾರಣರಾಗಿರ್ತಾರೆ. ಇನ್ನು ಜಗತ್ತಿನಲ್ಲಿ ಗೊಂದಲಗಳನ್ನ ಪರಿಹಾರ ಮಾಡೋದು, ಕಷ್ಟಗಳನ್ನ ಪರಿಹಾರ ಮಾಡೋದು ಯಾವ ಪ್ರಯತ್ನನೂ ಮಾಡೋದಿಲ್ಲ, ಪರಿಹಾರ ಆಗೋದಕ್ಕೆ ಅವರು ಕಾರಣನೂ ಆಗಲ್ಲ. ಬದಲಾಗಿ ಇದು ಗೊಂದಲ ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ಅವರೇ ಕಾರಣಗಳಾಗ್ತದೆ. ಯಾಕಂದ್ರೆ ಅವ್ರ ಸ್ವಭಾವಗಳೇ ಕಾರಣವಾಗಿದೆ. ಯಾಕೆಂದ್ರೆ ಅದಕ್ಕೆ ಸರಿಯಾದ ಶಿಕ್ಷಣವನ್ನ ಹೊಂದಿಲ್ಲದೆ ಇರೋದೇ ಅದಕ್ಕೆ ಕಾರಣ. ಸರಿಯಾದ ಶಿಕ್ಷಣ ಹೊಂದದೆ ಬಂದ್ರೆ ಮುಂದಿನ ಜೀವನದಲ್ಲಿ ಏನೇನು ತೊಂದರೆಗಳನ್ನ ಅನುಭವಿಸ್ಬೇಕಾಗ್ಬೋದು ಅನ್ನೋ ವಿಚಾರಗಳು. ಸರಿಯಾದ ಶಿಕ್ಷಣವೆಂದರೆ ಬುದ್ಧಿಶಕ್ತಿಯ ಉದ್ದೀಪನ ಮತ್ತು ಸಮಗ್ರ ಜೀವನದ ಪೋಷಣೆ. ಬುದ್ಧಿಶಕ್ತಿಯ ಉದ್ದೀಪನ ಅದಾಗ್ಬೇಕು ಮತ್ತು ಸಮಗ್ರ ಜೀವನದ ಪೋಷಣೆ ಅಂದ್ರೆ ಸಮಗ್ರವಾಗಿ ಜೀವನವನ್ನ ಕಲಿಯೋದು, ಜೀವನವನ್ನ ಮಾಡೋದನ್ನ ಕಲಿಯುವಂತ ಸಮಗ್ರವಾಗಿ ಎಲ್ಲ ಒಂದು ಆಯಾಮಗಳಲ್ಲಿ. ಇಂತಹ ಶಿಕ್ಷಣವು ಮಾತ್ರ ಹೊಸ ಸಂಸ್ಕೃತಿಯನ್ನು ಮತ್ತು ಶಾಂತಿಮಯವಾದ ಜಗತ್ತನ್ನು ಸೃಷ್ಟಿಸಬಲ್ಲ. ಯಾಕಂದ್ರೆ ನಾವು ಕೇವಲ ಕೆಲಸ, ಅಧಿಕಾರ, ಊಟ, ಇರೋದಕ್ಕೊಂದು ಮನೆ ಅಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಶಾಂತಿ, ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ಅದು ಎಲ್ಲಿಂದ ಒಂದು ವ್ಯಕ್ತಿಯೊಬ್ಬರಿಂದ ಶುರು ಆಗ್ಬೇಕಾಗಿದೆ. ಅದರಿಂದ ಕುಟುಂಬದಿಂದ ಹಂಗೆ ಬೆಳೀತಾ ಹೋಗ್ಬೇಕು. ಎಲ್ಲ ಕಡೆನೂ ಅದು ಒಂದು ಶಾಂತಿಯನ್ನ ಬೆಳೆಸ್ಕೊಳ್ಳೋದನ್ನ ಅಚೀವ್ ಮಾಡೋದು. ಶಾಂತಿಮಯವಾದ ಜಗತ್ತನ್ನು ಸೃಷ್ಟಿಸಬಲ್ಲದು ಸರಿಯಾದ ಶಿಕ್ಷಣ ಇದ್ದರೆ. ಆದರೆ ಈ ಹೊಸ ಬಗೆಯ ಶಿಕ್ಷಣವನ್ನು ಜಾರಿಗೆ ತರಲು ಎಲ್ಲವನ್ನೂ ಮೊದಲಿನಿಂದ ಪ್ರಾರಂಭಿಸಬೇಕಾಗಿದೆ. ಮೊದಲಿನಿಂದ ಅನ್ನೋ ಅರ್ಥ ಚಿಕ್ಕ ವಯಸ್ಸಿಂದ ಕಲಿಬೇಕಾಗಿತ್ತು ಅನ್ನೋದು. ಹಿರಿಯರು ಇದನ್ನ ಯೋಚನೆ ಮಾಡ್ಬೋದು ಅಷ್ಟೇ, ಆದ್ರೆ ರೂಢಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಅದು 100% ಕಷ್ಟ ಆಗುತ್ತೆ. ಬಟ್ ಪ್ರಯತ್ನ ಪಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ಅದು ಸರಿಯಾದ ಶಿಕ್ಷಣ ಆಗ್ಬೇಕು ಅನ್ನೋದು ಎಲ್ಲವನ್ನು ಚಿಕ್ಕ ವಯಸ್ಸಿನಿಂದಲೇ ಆಗ್ಬೇಕಾಗಿದೆ. ಒಂದು ಚಿಕ್ಕ ಮಗುವಿನಿಂದಲೇ ಅದು ಪ್ರಾರಂಭ ಆಗ್ಬೇಕಾಗಿದೆ. ಹೊಸ ತಳಹದಿಯ ಮೇಲೆ ಕಟ್ಟಡ ಕಟ್ಟಬೇಕಾಗಿದೆ. ಅಂದ್ರೆ ಒಂದು
ನಮಗೆ ಸಹಾಯ ಬೇಕು. ಸಹಾಯ ಏನು ಅಂದ್ರೆ ಚಿಕ್ಕ ವಯಸ್ಸಿಂದಲೇ ಕಲಿಯೋದು. ಆದ್ರೆ ದೊಡ್ಡವರೆಲ್ಲ ಅದನ್ನ ಕಲಿಯೋ ಪ್ರಯತ್ನ ಮಾಡಿದ್ರೆ ಗಟ್ಟಿಯಾದಂತಹ ಒಂದು ತಳಪಾಯ ಹಿಂದೆ ಕಟ್ಟಡ ಪ್ರಾರಂಭ ಮಾಡಿದಾಗಿರುತ್ತೆ ಅನ್ನೋ ಒಂದು ನಮ್ಮ ಕಣ್ಣೆದುರಿಗೆ ಈ ನಮ್ಮ ಜಗತ್ತು ವಿನಾಶದ ಅಂಚನ್ನು ತಲುಪಿದೆ. ಕ್ಷಣ ಕ್ಷಣಕ್ಕೂ ಪುಡಿ ಪುಡಿ ಆಗುತ್ತಿದೆ. ಇದು ಕಾಣ್ತಿದೆ ಅಷ್ಟೇನೆ. ಇದಕ್ಕೆ ಏನು ಸಮಸ್ಯೆಗಳು ಎದುರುಗಡೆ ಕಾಣ್ತಿದ್ರು ಅದಕ್ಕೇನು ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆಗ್ತಿಲ್ಲ. ಇಲ್ಲಿ ನಾವು ಒಳ ಸಿದ್ಧಾಂತಗಳನ್ನು ಅಥವಾ ಅರ್ಥಹೀನ ರಾಜಕೀಯ ಪಕ್ಷಗಳನ್ನು ಚರ್ಚೆ ಮಾಡ್ತಾ ಕುಳಿತಿದ್ದೇವೆ. ಅಂದ್ರೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಮಾಡುವಂತ ಯೋಚನೆಗಳು ನಮ್ಮಲ್ಲಿಲ್ಲ. ಆ ಯೋಚನೆಗಳು ಬಂದ್ರೂ ಅದನ್ನ ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬದಲಾಗಿ ಬೇರೆ ಒಣ ರಾಜಕೀಯ ಸಿದ್ಧಾಂತಗಳನ್ನು ಚರ್ಚೆ ಮಾಡ್ತಾ ಅದ ಏನು ಉಪಯೋಗ ಬರದೇ ಇರುವಂತದ್ದು, ಈ ಸಮಸ್ಯೆಗಳ ಪರಿಹಾರಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲದೆ ಇರುವಂತ ವಿಚಾರಗಳನ್ನ ಮಾತಾಡೋದು, ಸಮಯವನ್ನು ವ್ಯರ್ಥ ಮಾಡೋದು ಈ ತರನೇ ಆಗ್ತಾ ಇದೆ. ಅದು ಸಾಲದೆನ್ನುವಂತೆ ಮೇಲಿನ ಸಾಮಾಜಿಕ ಸುಧಾರಣೆಗಳೊಂದಿಗೆ ಆಟವಾಡುತ್ತಿದೆ. ಸಾಮಾಜಿಕ ಸುಧಾರಣೆಗಳನ್ನು ಕೂಡ ಯಾವುದನ್ನು ಸುಧಾರಣೆಗಳನ್ನ ಮಾಡೋದು ಕೈಗೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಇದ್ರ ಜೊತೆನೂ ಕೂಡ ನಾವು ಆಟ ಆಡ್ತಿದ್ದೇವೆ. ಈ ಎಲ್ಲಾ ಚಟುವಟಿಕೆಗಳು ನಮ್ಮ ವಿಚಾರಹೀನತೆಗೆ ಹಿಡಿದ ಕನ್ನಡಿ ಅನ್ನೋದು. ವಿಚಾರಹೀನತೆ ಏನೋ ಒಂದು ಚರ್ಚೆ ಮಾಡೋದು, ಸಂಬಂಧ ಇಲ್ಲದೆ ಇರುವಂತದ್ದು ಏನೋ ಮಾತುಕತೆಗಳಲ್ಲಿ ಕಳೆಯೋದು, ಅದು ಯಾವುದನ್ನು ವಿಚಾರ ಅಲ್ಲ. ನಾವು ಸರಿಯಾದ ದಿಕ್ಕಿನಲ್ಲಿ ಇಲ್ಲ ಅಂತಂದ್ರೆ ಅದು ವಿಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ವಿಚಾರ ಮಾಡ್ತಾ ಇದ್ರು ಅದು ಸಾಧ್ಯ ಆಗುತ್ತೆ. ಸರಿಯಾದ ದಿಕ್ಕಿನಲ್ಲಿ ಇಲ್ಲದೆ ಇರೋದು ವಿಚಾರಹೀನತೆನೇ ಆಗುತ್ತೆ. ಸರಿಯಾದ ದಿಕ್ಕಲ್ಲಿದ್ರೆ ಮಾತ್ರ ನಮ್ಮ ವಿಚಾರ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಇದು ನಮ್ಮ ವಿಚಾರಹೀನತೆಗೆ ಹಿಡಿದ ಕನ್ನಡಿ ಅನ್ನೋದೇ. ಕೆಲವರು ಹೌದು ನೀವು ಹೇಳ್ತಿರುವುದು ನಿಜ ಎಂದು ಒಪ್ಪಿಕೊಳ್ಳುತ್ತಾರೆ. ಆದರೆ ಅವರು ಕೂಡ ಇದುವರೆಗೆ ಮಾಡುತ್ತಾ ಬಂದಿರುವುದನ್ನೇ ಚಾಚು ತಪ್ಪದೆ ಮುಂದುವರಿಸುತ್ತಾರೆ. ಒಪ್ಕೊಳ್ಳೋದಕ್ಕೆ ಆಗ್ತಾ ಇದೆ, ಕೆಲವರಿಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಹೌದು ನಾವು ಸರಿಯಾದ ದಾರಿನಲ್ಲಿ ಇಲ್ಲ ಅಂತ ಅವರಿಗೆ ಗೊತ್ತಾಗ್ತಾ ಇದೆ, ಈ ತರ ಎಚ್ಚರಿಸಿದ್ದಾರೆ. ಆದ್ರೆ ಸರಿಯಾದ ದಾರಿಯಲ್ಲಿ ಯಾವ್ದು ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಮೂಲದಿಂದ ಬಂದಿಲ್ಲ, ಬೆಳವಣಿಗೆ ಆಗ್ತಾ ಬಂದಿಲ್ಲ. ಈಗ ಯಾವ್ದೋ ಒಂದು ವಯಸ್ಸಲ್ಲಿ ನಾವು ಬೆಳವಣಿಗೆ ಆಗ್ಬೇಕು, ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ಅದು ಸಾಧ್ಯ ಆಗಲ್ಲ. ಅದು ಸಾಧ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೆ ಆದಷ್ಟು ಒಂದಷ್ಟು ನಾವು ಪ್ರಯತ್ನಗಳನ್ನ ಮಾಡ್ಬೇಕು. ಅಟ್ಲೀಸ್ಟ್ ಈ ತರ ಒಂದು ಇವರು ಅಧ್ಯಯನಗಳನ್ನ ಮಾಡ್ಬೇಕು. ಅಟ್ಲೀಸ್ಟ್ ಈ ತರ ಒಂದು ಎಕ್ಸ್ಪೋಜರ್ ಸಿಕ್ಕರೆ ಒಂದು ಪ್ರಯತ್ನ ಮಾಡ್ಬೇಕು ಅಂತ. ಈ ಎಕ್ಸ್ಪೋಜರ್ ಸಿಗದೆ ಇರೋರಿಗೆ ಎಲ್ಲ ಪ್ರಶ್ನಾತೀತವಾಗಿನೇ ಇರ್ತೈತಿ. ಜೀವನ ಯಾಕೆ ಹೀಗಿದೆ, ಜೀವನ ಇರೋದೇ ಹೀಗೆ, ಹಾಗೆ ಕಳೆದ್ಬಿಡೋದು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇರುತ್ತೆ. ಯಾಕೆಂದ್ರೆ ಪರಿಹಾರದ ಬಗ್ಗೆ ಯಾವುದೇ ಒಂದು ಅವ್ರಿಗೆ ಅಲ್ಲಿ ಒಂದು ಇದಿರಲ್ಲ, ದಾರಿಗಳು ಕಾಣಲ್ಲ. ದಾರಿಗಳು ಇರೋ ಕಡೆ ಅವ್ರಿಗೆ ಹೋಗೋದಕ್ಕೆ ಗೊತ್ತಾಗಲ್ಲ. ಹೋದ್ರೆ ಒಂದ್ ರೀತಿಯಲ್ಲಿ ದಾರಿ ಇದೆ ಅಂತ ಗೊತ್ತಾಗ್ತದೆ. ಅದು ಎಷ್ಟು ಮಟ್ಟಿಗೆ ನಾವು ಅದನ್ನ ದಾರಿಯಲ್ಲಿ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಮತ್ತೆ ಅದು ಪ್ರಶ್ನಾತೀತವಾಗಿದೆ. ಬಟ್ ಅದ್ರ ದಾರಿಲೇ ಹೋಗ್ತಾ ಇರೋರಿಗೆ ಜಗತ್ತಿರೋದೇ ಹೀಗೆ ಅಂತ ಸಕಾರಾತ್ಮಕವಾಗಿ ತಗೊಳ್ಳೋದು ಇದು ಚಾಚು ತಪ್ಪದೆ ಅದನ್ನೇ ಮುಂದುವರಿಸುತ್ತಾರೆ. ಇದೇ ನಮ್ಮ ಬದುಕಿನ ದುಃಖಮಯ ಸತ್ಯ. ಬದುಕೇ ಹೀಗೆ ಅಂತ ಅನ್ಕೊಂಡು ಹಾಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು. ಬದುಕಿನಲ್ಲಿ ದುಃಖ ಇದೆಯಾ, ಬದುಕಿರೋದೇ ಹೀಗೆ. ಸಂಸಾರದಲ್ಲಿ ದುಃಖ ಇದೆಯಾ, ಓಕೆ ದುಃಖ ಇರೋದೇ ಹೀಗೆ, ಸಂಸಾರ ಅಂದ್ರೆ ಹೀಗೆ, ನಾವು ದುಃಖ ಪಡ್ಲೇಬೇಕು ಅನ್ನುವಂಥದ್ದನ್ನ ಮುಂದುವರ್ಸ್ಕೊಂಡೇ ಹೋಗುವಂತ. ಅದಕ್ಕೆ ಪರಿಹಾರಗಳ ಬಗ್ಗೆ ಯೋಚನೆ ಮಾಡದೆ ಅದಕ್ಕೆ ಏನ್ ಮಾಡ್ಬೇಕು ಮಾಡದೆ ಅದನ್ನೇ ಇದು ಮಾಡುವಂತ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ. ಅದು ಬದುಕಿನ ದುಃಖಮಯ ಸತ್ಯ ಅಂತ. ಸತ್ಯವನ್ನು ತಿಳಿದುಕೊಂಡರೂ ಅದಕ್ಕೆ ಅನುಗುಣವಾಗಿ ನಡೆಯದಿದ್ದರೆ ಅದು ವಿಷ ಸಮಾನವಾಗಿ ನಮ್ಮೊಳಗೆ ಹರಡಿಕೊಳ್ಳುತ್ತದೆ. ನಾವು ಇರೋ ದಾರಿ ತಪ್ಪು ಅಂತ ಗೊತ್ತಿದೆ, ಆದ್ರೆ ಯಾವ್ದೋ ಒಂದು ದಾರಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಅನ್ನೋದು ಗೊತ್ತಾಗ್ತಿದೆ. ಆದ್ರೆ ಅದು ಯಾವ ದಾರಿ ಅಂತ ಗೊತ್ತಾಗಿದೆ, ಆ ದಾರಿಗಳನ್ನ ಪ್ರಯತ್ನ ಪಡದೆ ಅದೇ ದಾರಿನಲ್ಲೇ ಒಂಥರ ಏನು ವಿಷ ಸಮಾನನಾಗಿ ನಮ್ಮೊಳಗೇನೆ ಹರಡ್ಕೊಂಡಿರುತ್ತೆ. ಅದು ನಮ್ಮೊಳಗೆ ಇದಾಗುತ್ತೆ, ವಿಷ ಸಮಾನವಾಗಿ ನಮ್ಮೊಳಗೆ ಹರಡಿಕೊಳ್ಳುತ್ತದೆ. ಅದು ತನ್ನ ಸಂಗಡವೇ ಮಾನಸಿಕ ತಲ್ಲಣ, ಅಸಮತೋಲನ ಹಾಗೂ ಅನಾರೋಗ್ಯವನ್ನು ತರುತ್ತದೆ. ಮಾನಸಿಕವಾಗಿ ಕೂಡ ಅಸಮತೋಲನ ಉಂಟಾಗುತ್ತೆ, ಅನಾರೋಗ್ಯ ಕೂಡ ಉಂಟಾಗುವ ಸಾಧ್ಯತೆ ಫಿಸಿಕಲ್ ಕೂಡ ಇರುತ್ತೆ. ವ್ಯಕ್ತಿಯಲ್ಲಿ
ಸೃಜನಶೀಲ ಬುದ್ಧಿಶಕ್ತಿಯು ಜಾಗೃತವಾದಾಗ ಮಾತ್ರವೇ ಶಾಂತವಾದ ಸಂತುಷ್ಟವಾದ ಜೀವನವು ಸಾಧ್ಯ. ಸೃಜನಶೀಲ ಬುದ್ಧಿಶಕ್ತಿ ಬೇಕೇ ಬೇಕು. ಮನುಷ್ಯ ಶಾಂತವಾಗಿ ಒಂದು ಜೀವನ ಮಾಡಬೇಕು ಅಂದ್ರೆ, ಸಂತುಷ್ಟವಾದ ಜೀವನ ಮಾಡಬೇಕು ಅಂದ್ರೆ ಸೃಜನಶೀಲವಾದಂತಹ ಬುದ್ಧಿಶಕ್ತಿ ಅವನಲ್ಲಿ ಬೆಳೆಸ್ಕೊಳ್ಳುವ ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಇನ್ನೇನಿಲ್ಲ, ವರ್ತಮಾನದಲ್ಲಿ ಇರಬೇಕು. ನಿನ್ನೆಗಳ ಯೋಚನೆಗಳನ್ನು ಬಿಟ್ಟು, ನಾಳೆಗಳ ಅತಿಯಾದ ಕನಸುಗಳನ್ನು ಬಿಟ್ಟು ಇವತ್ತಿನ ವರ್ತಮಾನದಲ್ಲಿ ಬದುಕುವ ಪ್ರಯತ್ನ ಮಾಡುತ್ತೆ. ಆ ವರ್ತಮಾನನೇ ಇಂದಿನ ಸೃಜನಶೀಲತೆಗೆ ನಾಂದಿ ಆಗುತ್ತೆ. ಆವಾಗ ಆ ವರ್ತಮಾನದ ಬಂದಂತೆ ಅವರ ಬುದ್ಧಿಶಕ್ತಿಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಅವಾಗ ಅವ್ರ ಸೃಜನಶೀಲತೆ ಬೆಳೆಯುವಂತ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಅವ್ರ ಜೀವನ ಸ್ಥಿತಿಗೆ ತಲುಪುತ್ತೆ. ಒಂದು ಸರ್ಕಾರವನ್ನು ಬದಲಿಸಿ ಇನ್ನೊಂದನ್ನು ತರುವುದರಿಂದ ನಾವು ಬುದ್ಧಿಶಾಲಿಗಳಾಗುತ್ತಿಲ್ಲ. ಒಂದ್ಸಲ ಬಿಜೆಪಿ ಗವರ್ಮೆಂಟ್, ಕಾಂಗ್ರೆಸ್ ಗವರ್ಮೆಂಟ್, ಇವರು ಸರಿ ಮಾಡಲ್ಲ, ಮತ್ತೆ ಬಿಜೆಪಿ ಗವರ್ಮೆಂಟ್, ಇವರು ಸರಿ ಮತ್ತೆ ಬಿಜೆಪಿ. ಇದರಿಂದ ಏನು ನೋಡಿ, ಇವಾಗ ಪ್ರೆಸೆಂಟ್ ಏನ್ ನಡೀತಿದೆ ಇದನ್ನ ಅವರು 50 ಲಕ್ಷ ಹೇಳಿದ್ದಾರೆ. ನಾವು ತರುವುದರಿಂದ ನಾವು ಬುದ್ಧಿಶಾಲಿಗಳಾಗುವುದಿಲ್ಲ. ನಿರ್ದಿಷ್ಟ ವರ್ಗ, ವರ್ಣ, ಶೋಷಕರ ಜಾಗದಲ್ಲಿ ಅಂತಹದೇ ಇನ್ನೊಂದನ್ನು ತಂದು ಕೂಡಿಸಿದಾಗಲೂ ಅಷ್ಟೇ. ರಕ್ತಮಯವಾದ ಕ್ರಾಂತಿಯು ಎಂದೆಂದಿಗೂ ನಮ್ಮ ಸಮಸ್ಯೆಗಳನ್ನು ಬಿಡಿಸಲಾರದು. ನಮ್ಮಲ್ಲಿ ಮನೆ ಮಾಡಿರುವ ಎಲ್ಲಾ ಮೌಲ್ಯಗಳನ್ನು ಬದಲಾಯಿಸಿಕೊಂಡ ಮನಗಂಭೀರವಾದ ಆಂತರಿಕ ಕ್ರಾಂತಿ ಮಾತ್ರವೇ ಹೊಸ ಬಗೆಯ ಪರಿಸರವನ್ನು ಸೃಷ್ಟಿಸಬಹುದು. ನಮ್ಮಲ್ಲಿ ಮನೆ ಮಾಡಿರುವ ಎಲ್ಲ ಮೌಲ್ಯಗಳನ್ನು ಬದಲಾಯಿಸಬಹುದು. ಮೌಲ್ಯಗಳು ಹಳೆಯದಾದ್ರೆ ಹೊಸ ಮೌಲ್ಯಗಳನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ಇರಬೇಕು ನಮ್ಮಲ್ಲಿ. ಮತ್ತೆ ಘನಗಂಭೀರವಾದ ಆಂತರಿಕ ಕ್ರಾಂತಿ, ನಮ್ಮೊಳಗೆ ಕ್ರಾಂತಿ ಆಗುತ್ತೆ. ಮೌಲ್ಯಗಳ ಬದಲಾವಣೆನೇ ಒಂದು ಆಂತರಿಕ ಕ್ರಾಂತಿ. ನಿನ್ನೆ ನಮ್ಮಲ್ಲಿ ಒಂದು ನಂಬಿಕೆ ಅಂತ ಒಂದು ಏನೋ ಒಂದು ಇಟ್ಕೊಂಡು ನಾವು ಬೇರೆ ಮಾಡ್ತಾರೆ. ಅದು ಇವತ್ತು ಆ ನಂಬಿಕೆ ಅದು ಇಲ್ಲೇ ಇದೆ, ಅದಕ್ಕೆ ನಾವು ಬದಲಾಗ್ಬೇಕು. ನಾಳೆ ಇನ್ನೊಂದು ನಂಬಿಕೆ ಆಗ್ಬೇಕು, ನಂಬಿಕೆ ಅಂತ ಅನ್ನೋದು ಬದಲಾವಣೆ ಆಗ್ಬೇಕು. ಆ ಒಂದು ಬದಲಾವಣೆಯಲ್ಲಿ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಆದ್ರೆ ನಮ್ಮಲ್ಲಿ ಮೌಲ್ಯಗಳನ್ನ ಸೃಷ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮೊಳಗೆ ಆಗುವಂತ ಆಂತರಿಕ ಕ್ರಾಂತಿ ಏನಿದೆಯೋ ಅದು ಮಾತ್ರ ನಮಗೆ ಹೊಸ ಬಗೆಯ ಪರಿಸರವನ್ನು ಸೃಷ್ಟಿಸಬಹುದು. ಬುದ್ಧಿಶಾಲಿಯಾದ ಸಮಾಜ ರಚನೆಗೆ ಕಾರಣವಾಗುವುದು. ಅಂತಹ ಕ್ರಾಂತಿಯನ್ನು ಅಸ್ತಿತ್ವಕ್ಕೆ ತರಲು ಸಾಧ್ಯವಾಗುವುದು ನಿಮ್ಮಂತ ನಮ್ಮಂತ ಮನುಷ್ಯರಿಂದ ಮಾತ್ರ. ಸ್ವತಃ ನಾವು ನಮ್ಮೊಳಗೆ ಒಡಮೂಡಿರುವ ಮಾನಸಿಕವಾದ ತಡೆಗೋಡೆಗಳನ್ನು ನಾಶ ಮಾಡಿ ಸ್ವತಂತ್ರರಾಗುವ ತನಕ ಹೊಸ ವ್ಯವಸ್ಥೆಯ ಆಗಮನವು ಸಾಧ್ಯವಿಲ್ಲ. ನಮ್ಮೊಳಗೆ ನಾವು ಏನೇನು ಚೌಕಟ್ಟುಗಳನ್ನ ಇಟ್ಕೊಂಡಿದ್ದೀವ, ಬೌಂಡ್ರಿಗಳನ್ನ ಇಟ್ಕೊಂಡಿದ್ದೀವ, ಆ ಚೌಕಟ್ಟುಗಳು ಬೌಂಡ್ರಿಗಳನ್ನೆಲ್ಲ ಹೊಡೆದು ನಾವು ಹೊರಗಡೆ ಹೋಗಿ ನಮ್ಮ ಮೌಲ್ಯಗಳ ನಿಜವಾದಂತಹ ಹೊಸ ಮೌಲ್ಯಗಳ ಸೃಷ್ಟಿಗೆ ಕಾರಣರಾಗಿ ಅಂತರಂಗದಲ್ಲಿ ಕ್ರಾಂತಿ ಉಂಟಾದ್ರೆ ಮಾತ್ರ ಒಂದು ಹೊಸ ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಕಾಗದದ ಮೇಲೆ ಏನು ಬೇಕಾದರೂ ಮಾಡಬಹುದು, ಬರಲಿರುವ ಯುಟೋಪಿಯಾದ ನೀಲಿ ನಕ್ಷೆಗಳನ್ನು ಬಿಡಿಸಬಹುದು, ತೀರಾ ಗಂಭೀರವಾದ ಹೊಸ ಜಗತ್ತಿನ ಆಗಮನಕ್ಕಾಗಿ ಕಾಯಬಹುದು. ಆದರೆ ಏನೆಂದು ತಿಳಿಯದ ಸದೂರ ಭವಿಷ್ಯಕ್ಕಾಗಿ ಆ ಕ್ಷಣದ ವರ್ತಮಾನವನ್ನು ಬಲಿ ಕೊಡುವುದರಿಂದ ಖಂಡಿತವಾಗಿಯೂ ನಮ್ಮ ಯಾವುದೇ ಸಮಸ್ಯೆಯೂ ಪರಿಹಾರವಾಗುವುದಿಲ್ಲ. ಮುಂದಿನ ಭವಿಷ್ಯದ ಯೋಜನೆಗಳಿಗಾಗಿ ತುಂಬಾ ಸಮಯಗಳನ್ನ ವ್ಯಯಿಸುವುದನ್ನ ಕಂಡು ಈ ಒಂದು ಇವತ್ತಿನ ವರ್ತಮಾನವನ್ನ ಬಿಟ್ಟು ಭವಿಷ್ಯದ ಯೋಜನೆಗಳಿಗೆ ತುಂಬಾ ಸಮಯಗಳು ಎಲ್ಲರನ್ನು ಇದು ಮಾಡುವಂಥದ್ದು, ಪ್ಲಾನ್ ಮಾಡುವಂಥದ್ದು ಆ ಥರ ಎಲ್ಲ ಆಗುತ್ತೆ. ಆದ್ರೆ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಅನ್ನೋದಕ್ಕಿಂತ ನಾವು ವರ್ತಮಾನನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ವರ್ತಮಾನದಲ್ಲಿ ನಮ್ಮ ಎನ್ವಿಕೆಯನ್ನ ರೂಪಿಸ್ಕೊಳ್ಳಲು ಸಾಧ್ಯ ಆಗ್ತಾ ಇದೆ. ವರ್ತಮಾನವನ್ನು ಬಲಿ ಕೊಡುವುದರಿಂದ ಖಂಡಿತವಾಗಿ ನಮ್ಮ ಯಾವುದೇ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಮುಂದೆ ಭವಿಷ್ಯದಲ್ಲಿ ಏನೇ ಯೋಚನೆ ಮಾಡ್ತಿದ್ರೋ ಅದಕ್ಕೆ ಎಷ್ಟೋ ಭವಿಷ್ಯದ ಯೋಚನೆಗಳಿಗೆ ವರ್ತಮಾನದಲ್ಲೇ ಸಮಸ್ಯೆ ಇರುತ್ತೆ. ಅದನ್ನ ವರ್ತಮಾನನ ಮರೆತು ಭವಿಷ್ಯ ಮಾತ್ರ ನೋಡ್ತಾರೆ. ಹೀಗಾಗಿ ಭವಿಷ್ಯದಲ್ಲಿ ನಮ್ಗೆ ಭವಿಷ್ಯದಲ್ಲಿ ಬರುವಂತ ಸಮಸ್ಯೆಗಳಿಗೆ ಪರಿಹಾರನೇ ಸಿಗೋದು. ಸಮಸ್ಯೆಗಳಿರೋದೆಲ್ಲ ವರ್ತಮಾನದಲ್ಲೇ ಇದೆ, ಅದನ್ನ ಆದಷ್ಟು ವರ್ತಮಾನದಲ್ಲಿ ಹುಡುಕ್ಬೇಕು. ಅದನ್ನ ನಾವು ಭವಿಷ್ಯದಲ್ಲಿ ಕಳೆದೋಗ್ಬಿಡ್ತೀವಿ, ವರ್ತಮಾನ ಮರ್ತ್ಬಿಡ್ತೀವಿ, ನಮ್ಗೆ ಯಾವ ಪರಿಹಾರಗಳು ಯಾವ ಸಮಸ್ಯೆಗೂ ಪರಿಹಾರ ಸಿಗೋದೇ ಇಲ್ಲ. ಅವಾಗ ಭವಿಷ್ಯದಲ್ಲಿ ಏನ್ ಬದಲಾವಣೆಗಳಾಗುತ್ತೆ ನಾವು ಯೋಚನೆ ಮಾಡ್ಬೋದು, ನಾಳೆ ಇನ್ನೊಂದಾಗುತ್ತೆ.
ಆ ರೀತಿ ಆದಾಗ ಸಮಸ್ಯೆಗಳು ಯಾವತ್ತೂ ಪರಿಹಾರ ಆಗಲ್ಲ. ಇಂದಿಗೂ ನಾಳೆಗೂ ನಡುವೆ ಉದ್ಭವಿಸಿ ಎಲ್ಲವನ್ನೂ ಬದಲಿಸಿಕೊಡುವ ಎಷ್ಟೊಂದು ಸಂಗತಿಗಳಿವೆ. ಇಂದಿಗೂ ನಾಳೆಗೂ ನಡುವೆ, ನಾಳೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ಕೂತ್ಕೊಂಡು, ಅದ್ರ ನಡುವೆ ಉದ್ಭವಿಸಿ ಎಲ್ಲವನ್ನೂ ಬದಲಿಸಿಬಿಡುವ ಎಷ್ಟೊಂದು ಸಂಗತಿಗಳು. ನಾಳೆ ಏನೋ ಒಂದು ನಾವು ಯೋಚನೆ ಮಾಡ್ತಿದ್ರೆ ಅದು ನಾಳೆ ಮುಂಚೆ ಬದಲಾವಣೆ ಆಗುವಂತ ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ನಡೆಯುವಂತ ಸಾಧ್ಯತೆ, ಅದನ್ನ ನಾವು ಊಹೆ ಮಾಡಕ್ಕಾಗಲ್ಲ. ಅದರಿಂದ ಆ ಬದಲಾವಣೆಗಳಾಗೋದ್ರಿಂದ ನಾವು ಭವಿಷ್ಯದಲ್ಲಿ ಏನೇನು ನಾವು ರೂಪಿಸ್ಕೊತೀವೋ ಅದೆಲ್ಲ ಆಗುತ್ತೆ ಅಂತ ಹೇಳ್ತೀವಿ. ಆದ್ದರಿಂದಲೇ ಭವಿಷ್ಯವೆನ್ನುವುದು ನಮ್ಮೆಲ್ಲರ ಊಹೆಗೆ ನಿಲುಕದ ಸಂಗತಿ. ನಮ್ಮ ಕೈನಲ್ಲಿ ಇಲ್ಲವೇ ಇಲ್ಲ. ನಾವೇನ್ ನಮ್ಮ ಸ್ಥಿತಿ ಏನಪ್ಪಾ ಅಂದ್ರೆ ಮುಕ್ತ ಮನಸ್ಸಿನಿಂದ ಏನ್ ಬಂದ್ರೂ ಅದನ್ನ ನಾವು ಫೇಸ್ ಮಾಡ್ಬೇಕು ಅನ್ನೋಂತ ಒಂದು ಮನಸ್ಥಿತಿಯನ್ನು ಹೊಂದೋದಷ್ಟೇ ನಮ್ಮ ಕೈಯಲ್ಲಿ. ಅದಕ್ಕಿಂತ ಹೆಚ್ಚಾಗಿ ನಾವೇನೋ ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಆ ನಿರೀಕ್ಷೆಗಳೆಲ್ಲ ಯಾವತ್ತೂ ಆಗೋದಿಲ್ಲ, ನೆರವೇರೋದಿಲ್ಲ. ಅದು ಕೊನೆಗೆ ದುಃಖಕ್ಕೆ ಎಡೆಮಾಡಿಕೊಳ್ಳುತ್ತೆ. ನಾವು ನಿಜವಾಗಿಯೂ ಪ್ರಾಮಾಣಿಕರಾದರೆ ಮಾಡಬಹುದಾದ್ದು ಮಾಡಲೇಬೇಕಾದ್ದು ಒಂದೇ ಕೆಲಸ. ನಾವು ಇಂದಿನ ಸಮಸ್ಯೆಗಳನ್ನು ನಾಳೆ ನೋಡೋಣವೆಂದು ಮುಂದೆ ತಂದರೆ ಹಿಂದೆ ಈಗಲೇ ಅವುಗಳೊಂದಿಗೆ ಮುಖಾಮುಖಿ ಆಗುತ್ತೆ. ಮುಂದಿನ ಸಮಸ್ಯೆಗಳು ಸಾವಿರಾರು ಇರುತ್ತೆ, ಆದ್ರೆ ನಾವು ಅದನ್ನೆಲ್ಲವನ್ನೂ ಪಕ್ಕಕ್ಕೆ ತಳ್ಬಿಟ್ಟು ನಾಳೆ ಬಗ್ಗೆ ಯೋಚನೆ ಇವತ್ತಿನ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಯಾಕೆಂದ್ರೆ ನಮ್ದು ದೃಷ್ಟಿ ಎಲ್ಲ ಅಲ್ಲಿರುತ್ತೆ. ನಾಳೆ ನಾಳೆ ಏನೋ ಆಗ್ಬೇಕು, ಅದು ಇದು. ಆದ್ರೆ ನಾಳೆ ಏನಾದ್ರೂ ಒಂದು ಆಗ್ಬೇಕು ಅಂತಿದ್ರೆ ಅದು ಇವತ್ತಿನ ದಿನನೇ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ನನ್ನ ಮಗ, ನಮ್ಮ ಮನೆ ಮಗು ಓದ್ತಿರೋ ಮಗು ನಾಳೆ ದಿನ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. ಆದ್ರೆ ಇವತ್ತಿನ ದಿನ ಆ ಮಗುನ ಹೇಗೆ ಓದಿಸ್ಬೇಕು ಅಂತ ಗೊತ್ತಿದ್ರೆ, ಆ ಸಮಸ್ಯೆಗೆ ಪರಿಹಾರ ಇದ್ರೆ ಮಾತ್ರ ನಾಳೆ ಆ ಮಗು ನಿರೀಕ್ಷೆ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ. ನಾಳೆ ಏನೋ ಒಂದು ಆಗ್ಬೇಕು, ಆ ಒಂದು ಗುರಿ ಇಟ್ಕೊಂಡು ಅದನ್ನೇ ಗುರಿ ಇಟ್ಕೊಂಡು ಇವತ್ತು ಮಾಡೋ ಕೆಲಸನ ತಪ್ಪಿಸ್ತಾರೆ. ಇವತ್ತು ಏನ್ ಮಾಡ್ಬೇಕು ಅಂತ ಮಾಡದೆ ಹೋದ್ರೆ ನಾಳೆ ಅದು ಅಚೀವ್ ಆಗೋದಕ್ಕೆ ಹೆಂಗ್ ಸಾಧ್ಯ? ಅದಕ್ಕೆ ಇವತ್ತಿನಿಂದಲೇ ಸಮಸ್ಯೆಗಳನ್ನ, ಯಾವುದೇ ಸಮಸ್ಯೆ ಬಂದ್ರೆ ಇವತ್ತಿನಿಂದಲೇ ಮುಖಾಮುಖಿ ಆಗಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಾ 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 ನಿಮ್ಮ ಯೋಜನೆಗಳನ್ನು ರೂಪಿಸ್ತೀವಿ. ಅವಾಗ ವರ್ತಮಾನ ನಷ್ಟ ಆಗಲ್ಲ. ವರ್ತಮಾನ ಯಾವಾಗ ನೀವು ಫಲಪ್ರದವಾಗುತ್ತೆ ಅವಾಗ ನಿಮ್ಮ ಭವಿಷ್ಯ ಆಗುವಂತ ಸಾಧ್ಯತೆ ಇದೆ. ಹಿಂದೆ ಈಗಲೇ ಅವುಗಳನ್ನೇ ಮುಖಾಮುಖಿಯಾಗಿತ್ತು. ಅನಂತವೆನ್ನುವುದು ಸದೂರ ಭವಿಷ್ಯದಲ್ಲಿ ಅಡಗಿ ಕುಳಿತಿಲ್ಲ, ಅದು ಇರುವುದು ಇಲ್ಲೇ ಈಗ. ನಮ್ಮ ಸಮಸ್ಯೆಗಳು ಇರುವುದು ಈ ವರ್ತಮಾನದಲ್ಲಿ, ಅವುಗಳನ್ನು ಬಿಡಿಸಲು ಸಾಧ್ಯವಾಗುವುದು ಇಲ್ಲಿ. ಯಾವುದೇ ಭವಿಷ್ಯದಲ್ಲಿ ಯಾವುದೇ ಗುರಿಗಳಿದ್ರು ಪರಿಹಾರ ಆಗದು ವರ್ತಮಾನದಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸುವುದು ಅಲ್ಲಿಂದಲೇ ಪ್ರಾರಂಭ ಆಗ್ಬೇಕು. ನಾವು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಎಲ್ಲ ಹೆಚ್ಚಾಕೊಂಡು ಪ್ಲಾನ್ ಮಾಡ್ಕೊಂಡು ಕೂತಿದ್ರೆ ಅದು ಏನೂ ಆಗೋದಿಲ್ಲ. ಅದಕ್ಕೆ ಬೇಕಾಗಿರುವಂತ ತಯಾರಿ ಇವತ್ತಿಂದಲೇ, ಹಿಂದಿನಿಂದಲೇ, ಈಗಿನಿಂದಲೇ ನಡಿಬೇಕು. ಅದಕ್ಕೆ ಸಾಧ್ಯ ಆಗ್ಬೇಕು. ಅವಾಗ ಮಾತ್ರ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಭವಿಷ್ಯ ನಿಮ್ಗೆ ನಿಮ್ಮ ನಿರೀಕ್ಷೆ ಮಾಡುವಂತ ಭವಿಷ್ಯದ ಕಡೆ ಕರ್ಕೊಂಡು. ಈ ಸಂಗತಿಯನ್ನು ಕುರಿತು ಗಂಭೀರ ಕಾಳಜಿ ಹೊಂದಿರುವ ನಾವು ಕೆಲವರು ನಮ್ಮನ್ನೇ ಮರು ನಿರ್ಮಾಣಕ್ಕೆ ಸಜ್ಜುಗೊಳಿಸಿಕೊಳ್ಳಬೇಕು. ನೋಡಿ, ಈ ಸಂಗತಿಯನ್ನು ಕುರಿತು ಗಂಭೀರ ಕಾಳಜಿ ಹೊಂದಿರುವ ನಾವು ಕೆಲವರು ಅಂದ್ರೆ ಈ ಪ್ರಯತ್ನದಲ್ಲಿರೋರು. ಪುಸ್ತಕಗಳನ್ನ ಓದಿ ಅಟ್ಲೀಸ್ಟ್ ದಾರಿ ಅಂತ ಸಿಕ್ಕಿದೆ ಅಂತ ಅನ್ಕೊಂಡಿರ್ತೀವಲ್ಲ ನಾವು, 100% ಅದು ಸಕ್ಸಸ್ ಆಗತ್ತಾ ಇಲ್ವೋ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಅಟ್ಲೀಸ್ಟ್ ಒಂದು ದಾರಿ ಅಂತ ಒಂದಿದೆಯಲ್ವಾ, ಅಂತವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಕಾಳಜಿ ಹೊಂದಿರುವ ನಾವು ಕೆಲವರು ನಮ್ಮನ್ನೇ ಮರು ನಿರ್ಮಾಣಕ್ಕೆ ಸಜ್ಜುಗೊಳಿಸಿಕೊಳ್ಳಬೇಕು. ಆತ್ಮ ಸಂರಕ್ಷಕವೋ ಆಕ್ರಮಣಶೀಲವೂ ಆದ ಆಸೆಗಳ ಫಲವಾಗಿ ನಾವೇ ರೂಪಿಸಿಕೊಂಡಿರುವ ಎಲ್ಲಾ ಮೌಲ್ಯಗಳನ್ನು ನಾಶ ಮಾಡದವರು. ಆಕ್ರಮಣಶೀಲವೂ ಆದ ಆಸೆಗಳ ಫಲವಾಗಿ ನಾವೇ ರೂಪಿಸಿಕೊಂಡಿರುವ ಎಲ್ಲಾ ಮೌಲ್ಯಗಳನ್ನು ನಾಶ ಮಾಡದ ಹೊರತು ಈ ಮರು ನಿರ್ಮಾಣ ಅಸಂಭವ. ನಮ್ಮ ಮರು ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನೇನು ಬದಲಾವಣೆಗಳಾಗ್ಬೇಕು, ಆಸೆಗಳೆಲ್ಲ ಹೋಗ್ಬೇಕು, ಇಚ್ಛೆಗಳು ಬರ್ಬೇಕು. ಇದನ್ನ ಪ್ರಜ್ಞೆ ನಾವು ಫಸ್ಟ್ ಮನುಷ್ಯನ ಇಚ್ಛಾಶಕ್ತಿ ಜಾಸ್ತಿ ಆಗುತ್ತೆ. ಇಚ್ಛಾಶಕ್ತಿ ಬೆಳಿಬೇಕು ಅಂತಂದ್ರೆ ಫಸ್ಟ್ ಅವನಿರುವಂತ ಆಸೆಗಳ ಕಮ್ಮಿ ಆಗ್ತದೆ. ಆಸೆಗೆ ವಿರುದ್ಧವಾಗಿರುವಂತ ಪದ ಇಚ್ಛಾಶಕ್ತಿ. ಇದಕ್ಕೋಸ್ಕರ ಇಲ್ಲಿ ಅದೇ ಹೇಳ್ತೇವೆ, ಫಸ್ಟ್ ಅವರು ನೀವು ನಿಮ್ನ ಹೇಗೆ ನೀವು ಸಜ್ಜುಗೊಳಿಸ್ಕೊಳ್ಬೇಕು ಅಂದ್ರೆ ಮತ್ತೆ ನಿಮ್ಮಲ್ಲಿರೋ ಆಸೆಗಳೆಲ್ಲ ತೊಡೆದಾಕಿ ನಿಮ್ಮಲ್ಲಿರೋ ಇಚ್ಛಾಶಕ್ತಿಗಳನ್ನ ಬಲಪಡಿಸಿ
ಆಗ ಮೌಲ್ಯಗಳನ್ನು ನಾಶ ಮಾಡದ ಹೊರತು ಮರು ನಿರ್ಮಾಣವು ಅಸಂಭವ. ಸ್ವಜ್ಞಾನವೇ ಬಿಡುಗಡೆಯ ಮೊದಲ ಹೆಜ್ಜೆ. ನಮ್ಮನ್ನು ನಾವು ಅರಿಬೇಕು. ಅದರಿಂದ ಮೊದಲನೇ ಹೆಜ್ಜೆ ಅದಾಗುತ್ತೆ. ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ನಮಗೆ ಶಾಂತಿ ಮತ್ತು ಸಕ್ರಮಗಳನ್ನು ತರಲು ಸಾಧ್ಯವಾಗುತ್ತೆ. ನಿಮ್ಮಲ್ಲಿ ಕೆಲವರು ಈ ರೀತಿ ಪ್ರಶ್ನಿಸಬಹುದು, ಒಬ್ಬ ವ್ಯಕ್ತಿಯಿಂದ ಏನು ತಾನೇ ಸಾಧ್ಯ? ಇವಾಗ ಇದು ಕೆಲವು ಮಂದಿಗೆ ಮಾಡಕ್ಕೆ ಹೇಳುದು, ಇಷ್ಟು ಜನ ಮಾಡಿದ್ರೆ ಹೇಗೆ ಸಾಧ್ಯ ಆಗುತ್ತೆ, ಇಡೀ ಸಮಾಜ ಹೆಂಗ್ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಒಂದೇ ಬರುತ್ತೆ. ಚರಿತ್ರೆಯ ಗತಿಯನ್ನು ಬದಲಿಸಲು ಅವನಿಗೆ ಸಾಧ್ಯವೇನು? ಕೇವಲ ತಾನೊಬ್ಬನೇ ಜೀವಿಸುವ ಬಗೆಯಿಂದ ಅವನು ಯಾವ ಸಾಧನೆಯನ್ನು ತಾನು ಮಾಡಬಲ್ಲ, ಆದರೆ ಅವನು ನಿಜವಾಗಿಯೂ ಹಾಗೆ ಮಾಡಬಲ್ಲ. ನಿಜ, ನೀವು ಇಷ್ಟರಲ್ಲಿಯೇ ನಡೆಯಲಿರುವ ಯುದ್ಧವೊಂದನ್ನು ನಿಲ್ಲಿಸಲು ಸಾಧ್ಯವಾಗದೇ ಇರಬಹುದು. ಹೇಳ್ತಾರೆ, ನೀವು ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರಕ್ಕೆ ಸಾಧ್ಯ ಆಗದೆ ಇರ್ಬೋದು, ಯುದ್ಧಗಳನ್ನ ನಿಲ್ಸಕ್ಕಾಗದೇ ಇರ್ಬೋದು, ಆದ್ರೆ ದೇಶಗಳ ನಡುವಿನ ಮನಸ್ತಾಪವು ಮಾಯವಾಗುವಂತೆ ಮಾಡುವುದು ಕೂಡ ನಿಮಗೆ ಸಾಧ್ಯವಾಗದಿರಬಹುದು. ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂದ್ರೆ ಇವತ್ತು ನೀವು ಮಾಡ್ಕೊಳ್ಳುವಂತ ಒಂದು ಸಣ್ಣ ಬದಲಾವಣೆಯಿಂದ ಅಂತ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕನಿಷ್ಠ ಪಕ್ಷ ದಿನನಿತ್ಯದ ಸಂಬಂಧಗಳ ಜಗತ್ತಿನಲ್ಲಿ ಮೂಲಭೂತ ಬದಲಾವಣೆಯನ್ನು ತರಲು ಖಂಡಿತವಾಗಿಯೂ ಸಾಧ್ಯ. ಈ ತರ ಒಬ್ಬರೇ ಇದು ಏನಾಗುತ್ತೆ, ಮೂಲವಾಗಿ ಸಮಾಜದಲ್ಲಿ ಮೂಲವಾಗಿ ಏನ್ ಹೇಳ್ತಿದ್ದಾರೆ ನಿಮಗೆ, ಕನಿಷ್ಠ ಪಕ್ಷ ದಿನನಿತ್ಯದ ಸಂಬಂಧಗಳ ಜಗತ್ತಿನಲ್ಲಿ ಮೂಲಭೂತ ಬದಲಾವಣೆ ಅದು ನಿಧಾನವಾಗಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯ. ಅದು ಆಮೇಲೆ ಅದು ಯಾವ್ದು ವೇಗವನ್ನು ಬೇಕಾದ್ರೂ ಪಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಇದು ಆದ್ರೆ ಮೂಲಭೂತವಾದಂತಹ ಬದಲಾವಣೆಸುವ ಪ್ರಯತ್ನ ಅಂತೂ ಅದರಲ್ಲಿ ಖಂಡಿತ ಆಗುತ್ತೆ. ಇಂಥ ಕ್ರಿಯೆಗೆ ತನ್ನದೇ ಆದ ಪರಿಣಾಮಗಳಿರುತ್ತದೆ. ಅದು ಸಡನ್ ಆಗಿ ಜಾಸ್ತಿ ಆಗುವಂಥದ್ದು ಇರ್ಬೋದು, ಮತ್ತೆ ಆ ಒಂದು ಕ್ರಿಯೆಗಳನ್ನ ಗುರುತಿಸುವಂಥದ್ದು ಇರ್ಬೋದು. ತುಂಬಾ ಜನ ಅದರಿಂದ ಕೂಡ ಇನ್ನು ಹೆಚ್ಚಾಗುತ್ತೆ. ಅಂದ್ರೆ ಒಂದ್ ಕಡೆ ಸ್ಪ್ರೆಡ್ ಆದಾಗ ಸಾಧ್ಯ ಆಗುತ್ತೆ. ಆ ಒಂದು ಮಟ್ಟದಲ್ಲಿ ಅದನ್ನು ಪ್ರಯತ್ನ ಮಾಡಬಹುದು. ವೈಯಕ್ತಿಕವಾದ ಜ್ಞಾನೋದಯವು ದೊಡ್ಡ ಜನ ಸಮುದಾಯಗಳ ಮೇಲೆಯೂ ಪರಿಣಾಮ ಬೀರುತ್ತದೆ. ವೈಯಕ್ತಿಕವಾದ ಜ್ಞಾನೋದಯವು ದೊಡ್ಡ ಜನ ಸಮುದಾಯಗಳ ಮೇಲೆಯೂ ಪರಿಣಾಮ ಬೀರುತ್ತದೆ. ಸತ್ಸಂಗನೇ ತಗೊಂಡು ರಾಜೇಶ್ವರದಲ್ಲಿ ಮತ್ತೆ ಗೋಕುಲದಲ್ಲಿ ಅದೆಲ್ಲ ಹೋದ್ರೆ ಒಂದು 100-500 ಜನ ಉದ್ದೇಶಿಸಿ ಮಾತನಾಡುವಂಥದ್ದು ವಿಚಾರಗಳು ಎಲ್ಲರ ಮೇಲೂ ಪ್ರಭಾವ ಬಿದ್ದೇ ಬೀರುತ್ತೆ. ಆದ್ರೆ ಅವರೊಬ್ರು ಏನ್ ಮಾಡಕ್ಕಾಗತ್ತೆ ಅಂತ ಅವ್ರು ಇರೋ ಪಾಪ್ಯುಲೇಷನ್ಗೆ 500 ಜನ 1000 ಜನ ಬಂದು ಕೇಳೋದು ತುಂಬಾ ಕಮ್ಮಿ ಇದೆ. ಆದ್ರೆ ಅವ್ರ ಮೇಲೆ ಪ್ರಭಾವ ಬೀರುತ್ತಲ್ಲ, ಅವರಿಂದ ಇನ್ನೇನಾದ್ರೂ ಇನ್ನೊಂದು ಬದಲಾವಣೆಗಳು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಆ ರೀತಿಯಲ್ಲಿ ಬದಲಾವಣೆಗಳಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ವ್ಯಕ್ತಿಗತವಾದ ಜ್ಞಾನೋದಯವು ದೊಡ್ಡ ಸಮುದಾಯಗಳ ಮೇಲೆಯೂ ಪರಿಣಾಮ ಬೀರುತ್ತದೆ. ಆದರೆ ಅಂತ ವ್ಯಕ್ತಿಗೆ ಫಲಿತಾಂಶಗಳನ್ನು ಬಹುಬೇಗ ಕಾಣಬೇಕೆಂಬ ಅತಿ ಆತರ ಇರಬಾರದು. ನಿಧಾನವಾಗಿ ನಡೆಯುವಂತ ಬದಲಾವಣೆ ಅಂದ್ರೇನೆ ಅದು ನಿಧಾನವಾಗಿ ಬದಲಾವಣೆಗಳು ಯಾವತ್ತೂ ಸಡನ್ ಆಗಿ ಆಗುವಂತ ಸಡನ್ ಆಗಾದ ಬದಲಾವಣೆ ಅಂದ್ರೆ ಬದಲಾವಣೆ ಯಾವತ್ತೂ ನಿಧಾನವಾಗಿ ಆಗುವುದು. ನಾವು ಲಾಭ ಮತ್ತು ಪರಿಣಾಮಗಳ ಪರಿಭಾಷೆಯಲ್ಲಿ ಆಲೋಚಿಸಿದರೆ ಆಗ ನಮ್ಮ ಅಂತರಂಗ ಪರಿವರ್ತನೆಯೂ ಸರಿಯಾದ ರೀತಿಯಲ್ಲಿ ನಡೆಯುವುದು. ಅಂದ್ರೆ ಅವರ ಹೃದಯ ಏನಾಗಿದೆಯೋ ಅದನ್ನ ಇನ್ನೊಬ್ಬರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಏನಾದ್ರೂ ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಅದು ಸಾಧ್ಯ. ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಯಾವುದೇ ಒಂದು ನಿರೀಕ್ಷೆಗಳಿಲ್ಲದೆ ಅವ್ರನ್ನ ಮಾಡ್ತಾ ಇದ್ದಾರೆ ಫಲಗಳು ಅದರಿಂದ ಖಂಡಿತ ಆಗುತ್ತೆ. ಅದಕ್ಕೆ ಅಂತರಂಗ ಪರಿವರ್ತನೆಯು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ. ಯಾವುದೋ ಆ ರೀತಿಯಲ್ಲಿ ಯಾವ್ದು ಲಾಭಗಳು ಮತ್ತು ಒಂದು ಪರಿಭಾಷೆಯಲ್ಲಿ ಆಲೋಚಿಸ್ತಾರೆ. ಅದರಿಂದ ಹೊರತಾಗಿ ಇರ್ಬೇಕು ಸ್ಥಿತಿ. ಮನುಷ್ಯನ ಸಮಸ್ಯೆಗಳು ಸರಳವಲ್ಲ, ಅವು ಬಹಳ ಸಂಕೀರ್ಣವಾದವು. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಹನೆ ಬೇಕು, ಒಳನೋಟಗಳು ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಾದ ನಾವು ಅವುಗಳನ್ನು ನಮ್ಮ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಬಿಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸರಳವಾದ ಸೂತ್ರಗಳಿಲ್ಲ. ಮನುಷ್ಯರನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ವಭಾವಗಳನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಹೆಚ್ಚಾಗಿ ಅವ್ರನ್ನೇ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಸ್ವಭಾವಗಳನ್ನೇ ಅವ್ರು ತಿಳ್ಕೋಬೇಕಾಗುತ್ತೆ. ಇನ್ನೊಬ್ರು ಬಗ್ಗೆ ತಿಳ್ಕೋಬೇಕು ಅಂದ್ರೆ ಅವ್ರ ಸ್ವಭಾವಗಳನ್ನೇ ಹೆಚ್ಚಾಗಿ ಅಂದ್ರೆ ಯಾವ್ದು ಅಷ್ಟು ಸುಲಭವಾಗಿರುವಂತದ್ದಲ್ಲ.
ಎಲ್ಲ ಸಂಕೀರ್ಣವಾದಂತಹ ಅದನ್ನೆಲ್ಲ ಅಷ್ಟು ಸುಲಭವಾಗಿ ಪರಿಹಾರ ಆಗೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಾದ ನಾವು ಅವುಗಳನ್ನು ನಮ್ಮ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಬಿಡಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸರಳವಾದ ಸೂತ್ರಗಳಿಲ್ಲ. ಘೋಷವಾಕ್ಯಗಳ ನೆರವಿನಿಂದ ಅವು ಪರಿಹಾರವಾಗುವುದಿಲ್ಲ. ಹಾಗೆಂದು ಒಂದು ನಿರ್ದಿಷ್ಟ ರೀತಿಯಲ್ಲಿ ತಮ್ಮದೇ ಮಟ್ಟದಲ್ಲಿ ಕೆಲಸ ಮಾಡುತ್ತಿರುವ ವಿಶೇಷ ತಜ್ಞರು ಅವುಗಳನ್ನು ಬಿಡಿಸಲಾರರು. ಇಂಥ ಪ್ರಯತ್ನವು ಇನ್ನಷ್ಟು ಗೊಂದಲ ದುಃಖಗಳಿಗೆ ಕಾರಣವಾಗಬಹುದು. ನಾವು ನಮ್ಮ ಸ್ವಂತವನ್ನು ಒಂದು ಸಮಗ್ರ ಪ್ರಕ್ರಿಯೆಯಾಗಿ ಅರಿಯಬೇಕು. ಆಗ ಮಾತ್ರ ನಮ್ಮ ಅನೇಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಬಿಡಿಸಲು ನಮಗೆ ಸಾಧ್ಯವಾಗುತ್ತದೆ. ಮತ್ತೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳುವಾಗ ನಾವು ಅದನ್ನು ಯಾವ ರೀತಿಯಾಗಿ ಸಮಗ್ರವಾಗಿ ನೋಡೋದನ್ನು ಕಲಿತೀವಿ. ಸಮಸ್ಯೆಗಳನ್ನ ತುಂಡು ತುಂಡಾಗಿ ಮಾಡಿದ್ರೆ ಅದು ಅರ್ಥ ಆಗೋದಕ್ಕಿಂತ ಸಮಗ್ರವಾಗಿ ಅರಿಯುವಂತ ಪ್ರಯತ್ನ ಮಾಡಕ್ಕಾದ್ರೆ ಅದರಿಂದ ಪರಿಹಾರ ಸುಲಭ ಅಂತ ಇದೆ ಹೇಳ್ತಾರೆ. ಆಗ ಮಾತ್ರ ನಮ್ಮ ಅನೇಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಬಿಡಿಸಲು ನಮಗೆ ಸಾಧ್ಯವಾಗುತ್ತೆ. ಹಾಗೆಂದರೆ ನಮ್ಮ ಮನಸ್ಸಿನ ರಚನೆಯ ತಿಳುವಳಿಕೆ ಪಡೆಯುವುದೆಂದೇ ಅರ್ಥ. ನಮ್ಮ ಮನಸ್ಸಿನ ರಚನೆಯ ತಿಳುವಳಿಕೆ ಪಡೆಯುವುದೆಂದು ಅರ್ಥ. ಇಂಥ ತಿಳುವಳಿಕೆಗೆ ಅಗತ್ಯವಾದ ಕಿಲಿಕೈಯನ್ನು ಯಾವುದೇ ಧರ್ಮವಾಗಲಿ ರಾಜಕಾರಣಿಯಾಗಲಿ ಹೇಗೆ ಅದನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಕೇವಲ ಅದನ್ನು ನಮ್ಮ ಸ್ವಂತ ಬುದ್ಧಿಶಕ್ತಿಯ ಮೇಲೇನೆ ನಿರ್ಧಾರ ಆಗುತ್ತೆ. ಅದಕ್ಕೆ ಆ ತರ ಒಂದು ಶಿಕ್ಷಣ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಇನ್ನೂ ಅದಕ್ಕೆ ಪರಿಹಾರಗಳಿಲ್ಲ. ಯಾರು ಅದಕ್ಕೆ ಸೊಲ್ಯೂಷನ್ ಕೊಡೋದಿಲ್ಲ. ಯಾವ ಧರ್ಮದಲ್ಲೂ ನಿಮ್ಗೆ ಸಿಕ್ಕೋದಿಲ್ಲ, ಯಾವ ಸಮಾಜದಲ್ಲೂ ಸಿಕ್ಕ. ನಮ್ಮ ಬುದ್ಧಿಶಕ್ತಿಯ ಒಂದು ಬೆಳವಣಿಗೆ ಯಾವ ರೀತಿ ಇರುತ್ತೆ ಆ ಬೆಳವಣಿಗೆ ಆಧಾರದ ಮೇಲೆ ನಾವು ಅದಕ್ಕೆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ. ಅದು ನಾವು ಯೋಚಿಸುವ ರೀತಿ, ನಾವು ಸಮಸ್ಯೆಗಳನ್ನ ನೋಡುವಂತ ರೀತಿ ಎಷ್ಟು ಸಮಗ್ರವಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆ ಇಲ್ಲ ಅದ್ರ ಮೇಲೂ ಬೇಕಾಗುತ್ತೆ, ಡಿಪೆಂಡ್ ಆಗುತ್ತೆ. ಅದಕ್ಕೆ ಬೇಕಾಗಿರುವಂತ ಒಂದು ಸರಿಯಾದ ಶಿಕ್ಷಣ ನಿಟ್ಟಿನಲ್ಲಿ ಈ ಒಂದು ವಿಚಾರಗಳು ಬರ್ತಾರೆ. ನಮ್ಮನ್ನು ನಾವು ತಿಳಿಯುವುದರಲ್ಲಿ ಮೊದಲ ಹೆಜ್ಜೆ ಎಂದರೆ ನಾವು ಹೊಂದಿರುವ ಸಂಬಂಧಗಳ ಸ್ವರೂಪದ ಗ್ರಹಿಕೆ. ನಾವು ಹೊಂದಿರುವ ಸಂಬಂಧಗಳ ಸ್ವರೂಪದ ಗ್ರಹಿಕೆ ಕೇವಲ ಮನುಷ್ಯರೊಂದಿಗೆ ಮಾತ್ರವಲ್ಲ. ಸಂಬಂಧಗಳ ಗ್ರಹಿಕೆ ಅಂದ್ರೆ ಕೇವಲ ಮನುಷ್ಯರೊಂದಿಗೆ ಮಾತ್ರ ಹೇಳ್ತಾನೆ. ಆಸ್ತಿ ಪಾಸ್ತಿ ವಿಚಾರಗಳು ಹಾಗೂ ಪ್ರಕೃತಿಯೊಂದಿಗಿನ ಸಂಬಂಧವೂ ಅಷ್ಟೇ ಮುಖ್ಯವಾದ. ನಾವು ಇದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯ ಸಂಬಂಧಗಳು ಸಮಾಜದ ತಳಹದಿಯಾಗಿವೆ. ನಾವು ಅವುಗಳಲ್ಲಿ ನಿಜವಾಗಿಯೂ ಕ್ರಾಂತಿಕಾರಕವಾದ ಮೂಲಭೂತಗಳನ್ನು ಬದಲಾವಣೆಗಳನ್ನು ತರಬೇಕಾದ್ರೆ ನಮ್ಮ ದೃಷ್ಟಿಕೋನ ಹಾಗೂ ಮೌಲ್ಯಗಳಲ್ಲಿಯೂ ಮೂಲಾಗ್ರ ಪರಿವರ್ತನೆ ಆಗಬೇಕು. ಅಂದ್ರೆ ನಾವು ಕೇವಲ ಮನುಷ್ಯ ಸ್ವಭಾವಗಳನ್ನ ಮಾತ್ರ ತಿಳ್ಕೋಬೇಕು ಅಂತ ಹೇಳ್ತೇನೆ. ನಮ್ಮ ಸುತ್ತಮುತ್ತಲ ಪರಿಸರ, ನಾವು ಯಾವುದೊಂದಿಗೆ ಸಂಬಂಧ ಇಟ್ಕೊಂಡಿದ್ದೀವಿ, ಒಂದು ಒಂದು ಭೌತಿಕತೆ ಅಂದ್ರೆ ಒಂದು ಸಂಪತ್ತು, ನಾವು ಸಂಪಾದನೆ ಮಾಡುವಂತ ವಿಚಾರವೇ ಆಗ್ಬೋದು, ನಮ್ಮ ಪ್ರಾಪರ್ಟಿಗಳಾಗ್ಬೋದು. ಸರಿಯಾಗಿ ಈಗ ಒಂದು ಕಾರು ಮನೆಯಲ್ಲಿ 4-5 ಕಾರುಗಳು ತಗೊಂಡು ಆಮೇಲೆ ಮನೇಲಿ 5-6 ಮನೆಗಳು ಕಟ್ಕೊಂಡು ಅಂದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಎಲ್ಲ ಇಂಬ್ಯಾಲೆನ್ಸಿಂಗ್ ಆಗ್ತದೆ. ಅಂದ್ರೆ ಅದ್ರ ಸ್ವರೂಪನ ನಾವು ಸರಿಯಾಗಿ ಅರ್ಥ ಮಾಡ್ತೀವಿ, ಮನುಷ್ಯನ ಅಗತ್ಯಗಳನ್ನ ನಾವು ಸರಿಯಾಗಿ ಅರ್ಥ ಈ ಒಂದು ಇಂಬ್ಯಾಲೆನ್ಸಿಂಗ್ ಇಂದ ಏನಾಗ್ತಿದೆ ಅಂತಂದ್ರೆ ಇದೆಲ್ಲ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕೈಗೂಡಿಸ್ಕೊಳ್ಳುವಂಥದ್ದನ್ನ ಅಭ್ಯಾಸ ಮಾಡ್ತೀವಿ. ಇದರಲ್ಲಿ ಯಾವಾಗಲೂ ಇದು ಪರಿಹಾರಕ್ಕೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಈ ರೀತಿ ಬಂದ್ರೆ ನಮ್ಮಲ್ಲಿಯೇ ಆಗಬೇಕಾದ ಅತ್ಯಗತ್ಯವೋ ನಿರ್ಣಾಯಕವೋ ಆದ ಬದಲಾವಣೆಗಳನ್ನು ಬದಿಗಿಡುತ್ತೇವೆ. ಅದರ ಬದಲು ಇಡೀ ಜಗತ್ತಿನಲ್ಲಿ ರಾಜಕೀಯ ಕ್ರಾಂತಿಯನ್ನು ತರಲು ಪ್ರಯತ್ನಿಸುತ್ತೇವೆ. ಅಂದ್ರೆ ನೋಡಿ, ನಾವು ಈ ಸಂಬಂಧಗಳ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಗೆ ಏನ್ ಬೇಕು, ನಮ್ಮಲ್ಲಿ ಏನ್ ಹೆಚ್ಚಾಗಿದೆ, ನಮ್ಮಲ್ಲಿ ಏನ್ ಕಮ್ಮಿ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದೇ ಇಲ್ಲ. ನಾವು ಯಾವ್ದಾವ ಸಮಸ್ಯೆಗಳು ಪರಿಹಾರ ಆಗದಿರುವಂತ ಸಮಸ್ಯೆಗಳ ಬಗ್ಗೆ ನಾವು ಯಾವಾಗ ಯೋಚನೆ ಮಾಡ್ತಾ ಇರ್ತೀವಿ. ರಾಜಕೀಯ ಪರಿಹಾರಗಳು, ದೇಶದ ಸಮಸ್ಯೆಗಳು ಅದೆಲ್ಲ ಮುಂದೆ ಹೇಳ್ಕೊಂಡಿರ್ತೇವೆ. ಅದು ನಿಜವಾಗಿಯೂ ಎಲ್ಲಿಂದ ಪರಿಹಾರಗಳನ್ನ ಸಾಧ್ಯ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದು ಯಾವಾಗಲೂ ರಕ್ತಪಾತ ಮತ್ತು ಸರ್ವನಾಶಗಳಿಗೆ ದಾರಿಯಾಗುತ್ತೆ. ಸಮಸ್ಯೆ ಎಲ್ಲೋ ಇದೆ, ಪರಿಹಾರ ಇನ್ನೇನೋ ನಾವು ಪರಿಹಾರ ಅದು ಬೇರೆ ಬೇರೆ ಒಂದು ಫಲಿತಾಂಶಕ್ಕೆ ಇಂದ್ರಿಯಾನುಭವಗಳನ್ನು ಅವಲಂಬಿಸಿದ ಸಂಬಂಧವು ಸ್ವಂತದಿಂದ ಬಿಡುಗಡೆ ಪಡೆಯುವ ಸಾಧನವಾಗಲಾರದು. ಅಂದ್ರೆ ಕೇವಲ ಸ್ವತಃ ಒಂದು ಅನುಭವ ಪಡಿತೀವಲ್ಲ ನಾವು, ಅದ್ರ ಬಗ್ಗೆ ಹೇಳ್ತಾರೆ. ಅನುಭವಿಸಿದ ಸಂಬಂಧವು ಸ್ವಂತದಿಂದ ಬಿಡುಗಡೆ ಪಡೆಯುವ ಸಾಧನವಾಗಲಾರದು.
ಆದರೂ ನಮ್ಮ ಬಹುಪಾಲು ಸಂಬಂಧಗಳು ಇಂದ್ರಿಯಾನುಭವವನ್ನೇ ಆಧರಿಸಿ ವೈಯಕ್ತಿಕ ಪ್ರಯೋಜನ, ಐಷಾರಾಮ ಮತ್ತು ಮಾನಸಿಕ ಬದ್ಧತೆಗಳಿಗಾಗಿ ಹಂಬಲಿಸುವ ನಮಗೆ ಇವು ಇಷ್ಟವಾಗುತ್ತೆ. ಎಲ್ಲ ಮನುಷ್ಯನಿಗೆ ಎಲ್ಲ ಸುಖನೂ ಬೇಕಲ್ಲ. ಅದೇ ಅನುಭವವನ್ನ ಗಳಿಸ್ಕೊಂಡಿರುವಂತ ಮನುಷ್ಯ ಅದರಿಂದ ಹೊರಗಡೆ ಬರೋದಕ್ಕೆ ಅವನು ಇಷ್ಟಪಡೋದೇ ಇಲ್ಲ. ಅವನಿಗೆ ಕಂಫರ್ಟಬಲ್ ಆಗಿದೆ ಅನ್ನೋದ್ರ ಬಗ್ಗೆನೇ ಅವನು ಒಂದು ನಿರೀಕ್ಷೆ. ಮಾನಸಿಕ ಭದ್ರತೆಗಳಿಗಾಗಿ ಹಂಬಲಿಸುವ ನಮಗೆ ಇದು ಇಷ್ಟವಾಗುತ್ತದೆ. ಯಾಕೆಂದ್ರೆ ನಾವು ಮಾನಸಿಕ ಭದ್ರತೆಗಳೇ ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ಆಗಿದೆ. ಇಂಥಲ್ಲಿ ನಾವು ಫುಲ್ ಒಂದು ಬೌಂಡ್ರಿನಲ್ಲಿ ಇರ್ಬೇಕು ಕರೆಕ್ಟ್ ಆಗಿ. ಅವು ಸ್ವಂತದಿಂದ ಬಹು ಕ್ಷಣಿಕವಾದ ಪಲಾಯನ ಸಾಧ್ಯತೆಯನ್ನು ತೋರಿಸಬಹುದು. ಆದರೂ ಅವು ಅಂತಿಮವಾಗಿ ಸ್ವಕೀಯದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಾನು ಎನ್ನುವ ನೆಲೆಯಿಂದ ಪ್ರೇರಿತವಾದ ಚಟುವಟಿಕೆಗಳು ನಮ್ಮನ್ನು ಸುತ್ತುವರಿಯುತ್ತದೆ, ಕಟ್ಟಿ ಹಾಕುತ್ತದೆ. ಸಂಬಂಧವೆನ್ನುವುದು ಕನ್ನಡಿಯ ಹಾಗೆ, ಅದರಲ್ಲಿ ತಾನು ಮತ್ತು ತನ್ನ ಎಲ್ಲಾ ಚಟುವಟಿಕೆಗಳು ಪ್ರತಿಬಿಂಬಿತವಾಗುತ್ತದೆ. ಸಂಬಂಧಗಳ ಲೋಕದಲ್ಲಿ ಹೊರಹೊಮ್ಮುವ ಪ್ರತಿಕ್ರಿಯೆಗಳಲ್ಲಿ ಸ್ವಂತವು ಹಿಡಿಯುವ ದಾರಿಗಳ ಓರೆಕೋರೆಗಳು ಕಾಣಿಸಿಕೊಳ್ಳುತ್ತವೆ. ಆಗ ತಿಳುವಳಿಕೆ ಮೂಡಿದಾಗ ಮಾತ್ರವೇ ಸ್ವಂತದಿಂದ ಸೃಜನಶೀಲವಾದ ಬಿಡುಗಡೆಯೇ ದೊರೆಯುತ್ತದೆ. ನಾವು ಯಾವುದ್ರ ಜೊತೆ ಸಂಬಂಧ ಹೊಂದಿದ್ದೀವಿ, ವ್ಯಕ್ತಿ ಸಂಬಂಧ ಇರ್ಬೋದು ಅಥವಾ ಭೌತಿಕತೆಯ ಸಂಬಂಧ ಇರ್ಬೋದು, ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದು ಯಾವ ಬೇಕು ಬೇಡಗಳನ್ನ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ನಮ್ಮಲ್ಲಿ ಸೃಜನಶೀಲವಾದ ಒಂದು ಮನಸ್ಸು ನಮ್ಮಲ್ಲಿ ಹುಟ್ಟೋದಕ್ಕೆ ಸಾಧ್ಯ. ನಾವು ಅದರಿಂದ ಹೊರಬರುವ ಪ್ರಯತ್ನ ಮಾಡಿದ್ರೆ ಮಾತ್ರ ಅದಾಗುತ್ತೆ. ಆ ಪ್ರಯತ್ನಗಳು ಈ ಒಂದು ನಾಲೆಡ್ಜ್ ಅನ್ನ ತಗೊಳ್ಳೋದ್ರಿಂದ ಪ್ರಯತ್ನ ಮಾಡ್ಬೇಕು. ಈ ಜಗತ್ತನ್ನು ಪರಿವರ್ತಿಸಲು ಸ್ವತಃ ನಮ್ಮೊಳಗೆ ಮರುಹುಟ್ಟುಗಳು ನಡೆಯಬೇಕು. ಹಿಂಸೆಯಿಂದ ಅಥವಾ ಇನ್ನೊಬ್ಬನನ್ನು ನಿರ್ನಾಮ ಮಾಡುವುದರಿಂದ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಯಾವುದೋ ರಾಜಕೀಯ ಸಮುದಾಯವನ್ನು ಸೇರುವುದರಿಂದ, ಸಾಮಾಜಿಕ ಆರ್ಥಿಕ ಸುಧಾರಣೆಯ ವಿಧಾನಗಳನ್ನು ಅಧ್ಯಯನ ಮಾಡುವುದರಿಂದ, ಕಾನೂನು ರೂಪಿಸುವುದರಿಂದ ಅಥವಾ ಪ್ರಾರ್ಥನೆಯಿಂದ ನಿಮಗೆ ತಕ್ಷಣ ಬಿಡುಗಡೆ ಸಿಗಬಹುದು. ಏನೋ ಒಂದ್ ರೀತಿ ರಿಲೀಫ್ ಆಗ್ಬೋದಷ್ಟೇ ಈ ಎಲ್ಲ ಒಂದು ಜೊತೆ. ಆದ್ರೆ ಅದು ಕೇವಲ ಕ್ಷಣ ಮಾತ್ರಕ್ಕೆ ಮಾತ್ರ, ಒಂದು ಕ್ಷಣ ಮಾತ್ರ ಇರುತ್ತೆ. ಆ ನಂತರಕ್ಕೆ ಅದು ಮತ್ತೆ ಹೇಗೆ ಸಮಸ್ಯೆಗಳಾಗೇ ಇದೆ. ಏನೇ ಮಾಡಿದರೂ ಅಷ್ಟೇ ಸ್ವಜ್ಞಾನವಿಲ್ಲದೆ, ಅದರಲ್ಲಿಯೇ ಅಂತರ್ಗತವಾಗಿರುವ ಪ್ರೀತಿ ಇಲ್ಲದೆ ನಮ್ಮ ಸಮಸ್ಯೆಗಳು ಮತ್ತಷ್ಟು ವಿಸ್ತರಿಸುತ್ತವೆ. ಅದಕ್ಕೆ ನಾವು ಎಲ್ಲವನ್ನು ಸಮಗ್ರವಾಗಿ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ನೋಡಿದ್ರೆ ಮಾತ್ರನೇ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಸಾಧ್ಯ. ಇಲ್ಲ ಅಂದ್ರೆ ಅದು ಕೇವಲ ತಕ್ಷಣದ ಪರಿಹಾರ ಆಗಿರುತ್ತೆ. ಆ ಕ್ಷಣಕ್ಕೆ ಏನೋ ಒಂದು ಆಗಿರುತ್ತೆ ಸದ್ಯಕ್ಕೆ, ಮತ್ತೆ ಏನಾದ್ರು ಸಮಸ್ಯೆಗಳು ನಮ್ಮ ಮನಸ್ಸು ಹೃದಯಗಳನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸ್ವಾಧ್ಯಾಯದಲ್ಲಿ ನಿರತರಾದರೆ ನಿಸ್ಸಂದೇಹವಾಗಿ ಅನೇಕ ದ್ವಂದ್ವಗಳಿಂದ, ದುಃಖಗಳಿಂದ ಬಿಡುಗಡೆ ಪಡೆಯುತ್ತೇವೆ. ಇದು ಆಗ್ಬೇಕಾಗಿದೆ. ಇದಾದ್ರೆ ಮಾತ್ರ ಒಂದು ಬಿಡುಗಡೆ ಸಾಧ್ಯ ಆಗುತ್ತೆ. ಆಧುನಿಕ ಶಿಕ್ಷಣವು ನಮ್ಮೆಲ್ಲರನ್ನು ಯೋಚನಾ ಶಕ್ತಿಯೇ ಇಲ್ಲದ ಜಡಯಂತ್ರಗಳಾಗಿ ಮಾಡುತ್ತದೆ. ಯಾಕಂದ್ರೆ ಇದು ಕೇವಲ ಮಾಹಿತಿ ಸಂಗ್ರಹಗಳ ವಿಧಾನ ಆಗಿದೆ. ಇಲ್ಲಿ ಯೋಚನೆಗೆ ಪ್ರಾಧಾನ್ಯತೆ ಇಲ್ಲವೇ ಇಲ್ಲ. ನಮ್ಮ ಬದುಕಿನ ನಿಜವಾದ ಹಾದಿಯನ್ನು ಕಂಡುಕೊಳ್ಳುವ ಕಾರ್ಯದಲ್ಲಿ ಅದು ಯಾವುದೇ ಸಹಾಯವನ್ನು ನೀಡುತ್ತಿಲ್ಲ. ಕೆಲವು ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತೇವೆ, ಆಮೇಲೆ ಅದೃಷ್ಟವಿದ್ದರೆ ಒಂದಲ್ಲ ಒಂದು ಕೆಲಸ ಸಿಗುತ್ತೆ, ಅಲ್ಲಿಗೆ ಮುಗಿಯಿತು. ಜೀವನ ಪರ್ಯಂತವೂ ಕೊನೆ ಮೊದಲಿಲ್ಲದ ನಿಶ್ಚಿತ ದಿನಚರಿ. ಒಂದು ಕೆಲಸಕ್ಕೆ ಸೇರ್ಕೊಂಡ್ರೆ ಅವ್ರ ಸರ್ವಿಸ್ ಫುಲ್ಲು ಅದೇ ಕೆಲಸ. ಆ ಕೆಲಸ ಸ್ವಲ್ಪ ದಿನ ಆಸಕ್ತಿ ಇರುತ್ತೆ, ಆಮೇಲೆ ಕೆಲವು ಬೋರ್ ಆಗ್ಬೋದು. ಬಟ್ ಆದ್ರೂ ವಿಧಿ ಇಲ್ಲ, ಮನಸ್ಸನ್ನ ಅದಕ್ಕೆ ಹೊಂದಿಸ್ಕೊಂಡು ಹೋಗುವಂತ ಪ್ರಯತ್ನದಲ್ಲಿ ನಮ್ಮ ಒಂದು ಜೀವನ ನಡೀತಾ ಇದೆ. ಅದೇ ಕೆಲಸ ನಾವು ಮಾಡುತ್ತಿರುವ ಕೆಲಸ ನಮಗೆ ಹಿಡಿಸುವುದಿಲ್ಲ, ಆದರೂ ವಿಧಿ ಇಲ್ಲ, ಬೇಜಾರು ತಂದಿರುತ್ತದೆ ಕೆಲಸ ಯಾಕೆಂದ್ರೆ ನಮ್ಮಲ್ಲಿ ಏನು ಸೃಜನಶೀಲತೆ ಅಂತ ಅನ್ನೋದು ಸತ್ತೋಗ್ಬಿಟ್ಟಿರುತ್ತೆ. ಬರೀ ಕೆಲಸ ಫಿಸಿಕಲ್ ಇದ್ರಿ ಏನೋ ಒಂದು ಮೆಂಟಲ್ ಎಕ್ಸರ್ಸೈಸ್ ಅನ್ನೋಂಥದ್ದಿದೆ, ಉಪಯೋಗ ಇಲ್ಲದೆ ಆ ಥರ ಆಗುತ್ತೆ. ನಮಗೆ ಜೀವನೋಪಾಯದ ಮೇಲೆ ಯಾವ ದಾರಿಯೂ ಗೊತ್ತಿಲ್ಲ, ನೋಡಿ ವಿಧಿ ಇಲ್ಲ, ನಾವು ಅದೇ ಮಾಡ್ಬೇಕಾಗಿದೆ. ಯಾಕೆಂದ್ರೆ ನಮ್ಗೆ ಜೀವನೋಪಾಯ ಬೇರೆ ದಾರಿ ಗೊತ್ತಿಲ್ಲ. ನಾವು ಅದು ಮಾಡದೇ ಇದ್ರೆ ಇನ್ನೇ ತಾರೀಕು ನಮ್ಗೆ ಸಂಬಳ ಬರದೇ ಇದ್ರೆ ನಾಳೆ ಬದುಕಕ್ಕಾಗಲ್ಲ. ಹಂಗಾಗಿ ಕಷ್ಟನೋ ಸುಖನೋ ನಾವು ಅದೇ ಮಾಡ್ಲೇಬೇಕು.
ನಾವು ಜೀವನ ಹೇಗ್ ಮಾಡ್ತಿದೀವೋ ಅದೇನು ಮುಖ್ಯ ಅಲ್ಲ. ನಾವು ಅದರೊಳಗೆ ಸಿಲುಕೊಂಡ್ಬಿಟ್ಟಿದ್ವಿ ಆ ಒಂದು ಇದ್ರಲ್ಲಿ. ಅದಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ಬೇರೆ ಏನನ್ನು ಮಾಡಲು ಮನಸ್ಸು ಆತರಿಯುತ್ತದೆ. ಆದ್ರೆ ಹತ್ತು ಹಲವು ಜವಾಬ್ದಾರಿಗಳು, ಬದ್ಧತೆಗಳು ಕಡಿವಾಣವಾಗಿ ನಿಯಂತ್ರಿಸುತ್ತೆ. ನಮ್ಮಲ್ಲಿ ಇರ್ಬೋದು ಏನೋ ಒಂದು ಬೇರೆ ಒಂದು ಮಾಡ್ಬೇಕು, ನಮ್ಗೆ ಬೇಸರ ಆಗ್ತದೆ, ಈ ಜೀವನ ಆಗಲ್ಲ ಅಂತ. ಬಟ್ ಅದು ನಮ್ಗೆ ಮಾಡಕ್ಕೆ, ಯಾಕೆ ನಾವು ಆ ತರದ ಒಂದು ಸಮಾಜದಲ್ಲಿ ಬಂದಿಯಾಗ್ತೀವಿ. ನಮ್ಮ ಜೀವನ ಅಷ್ಟೇ. ಇವತ್ತಿನ ದಿನ ಸಂಪಾದನೆ ಮಾಡಿದ್ರೆ ನಾಳೆ ದಿನ ನಿಮಗೆ ಜೀವನ ಮಾಡಕ್ ಸಾಧ್ಯ ಆಗುತ್ತೆ. ಆ ಸಂಪಾದನೆ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದ್ ರೀತಿಯಾದಂತಹ ಒಂದು ಕೆಲಸಗಳನ್ನ ನಾವು ಕಲ್ತು ಅದರಲ್ಲೇ ಒಂದು ಪ್ರಾವೀಣ್ಯತೆಯನ್ನು ಪಡೆದು ಅದೇ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದು ಯಾವ್ದೋ ಒಂದು ಆಯಾಮದ ಒಂದು ನಿರ್ದಿಷ್ಟವಾದಂತ ಒಂದು ಕೆಲಸ. ಆದ್ರೆ ಮನುಷ್ಯನಿಗೆ ಬೇರೆ ಎಲ್ಲಾ ವಿವಿಧ ಆಯಾಮಗಳಲ್ಲಿ ಇದು ಅನುಭವಗಳನ್ನು ಪಡ್ಕೊಂಡು ಸೋತಿದ್ದಾರೆ. ಮತ್ತೆ ಅವರಿಗೆ ಒಂದೇ ಆಯಾಮದ ಕೆಲಸ ಕೊಟ್ಟು ದಿನೇ ದಿನೇ ಅದು ಬೋರ್ ಆಗ್ತಾ ಇದೆ. ಬಟ್ ಆದ್ರೆ ವಿಧಿ ಇಲ್ಲ, ಮನುಷ್ಯ ಬದ್ಧತೆಗಳು ಬದ್ಧತೆಗಳು ಕಡಿವಾಣವಾಗಿ ನಿಯಂತ್ರಿಸುತ್ತದೆ. ನಮ್ಮದೇ ಭಯ ಆತಂಕಗಳ ಬೇಲಿ ಮರೆಯಲ್ಲಿ ನಾವೆಲ್ಲರೂ ಸೆರೆಯಾಳಗಳು. ಭಯ ಆತಂಕದ ಒಂದು ಚೌಕಟ್ಟಿನಲ್ಲಿ ನಾವು ಸೆರೆಯಾಳಗಳಾಗಿ ಕೂತಿದ್ದೀವಿ. ಈ ಬಗೆಯ ಹತಾಶೆಯನ್ನು ಮೀರಲು ಸೆಕ್ಸ್, ಕುಡಿತ, ರಾಜಕೀಯ ಹಾಗೂ ರಂಜಕವಾದ ಧರ್ಮದ ಮೂಲಕ ಪಲಾಯನದ ಹಾದಿಯನ್ನು ಹುಡುಕುತ್ತೇವೆ. ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ, ನಮಗೇನೋ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಅದಕ್ಕೇನೋ ಒಂದು ದಾರಿ ಹುಡುಕಿ. ಆದ್ರೆ ನಿಜವಾಗಿಯೂ ಇಲ್ಲಿಂದ ಹೊರಬರೋ ದಾರಿ ಅದಲ್ಲ. ಹೊರಬರೋಕ್ಕೆ ಇವ್ರ ಕೈಯಲ್ಲಿ ಆಗೋದೇ ಇಲ್ಲ. ಅದಕ್ಕೆ ಪಲಾಯನದ ದಾರಿಗಳನ್ನ ಹುಡುಕುವ ನಡೀತಾ ಇರುತ್ತೆ. ಒಟ್ಟಲ್ಲಿ ಸಮಾಜದಲ್ಲಿ ಈ ರೀತಿ ನಡೀತಾ ಇರೋದ್ರಿಂದ ಯಾವುದೇ ಒಂದು ವ್ಯಕ್ತಿಗತ ಬೆಳವಣಿಗೆಗೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಮಹತ್ವಾಕಾಂಕ್ಷೆಗಳು ಮುರಿದು ಬಿದ್ದಾಗ ತೀರಾ ಸಹಜವಾಗಿರಬೇಕಾದ ಸಂಗತಿಗಳಿಗೆ ಅತಿಯಾದ ಮಹತ್ವವನ್ನು ಕೊಡುತ್ತೇವೆ. ಏನೋ ಒಂದು ಮಹತ್ವಾಕಾಂಕ್ಷೆಗಳು ಇಟ್ಕೊಂಡಿರ್ತೇವೆ, ಅದು ಆಗಲ್ಲ, ಇನ್ನೇನೋ ಒಂದು ಮತ್ತೆ ಬದಲಾವಣೆ ಮಾಡ್ಕೊತೀವಿ, ಇನ್ನೇನು ಈ ತರ ಮಾಡ್ತಾ ಇರ್ತೀವಿ. ನಿಜವಾಗಿ ಮಹತ್ವಾಕಾಂಕ್ಷೆಗಳು ಬೇಕಾ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ನಮ್ಮ ಮನಸ್ಸು ಕೆಲವು ಡೊಂಗುಗಳನ್ನು ಬೆಳೆಸಿಕೊಳ್ಳುತ್ತದೆ, ಸಹಜತೆಗೆ ಎರವಾಗುತ್ತದೆ. ನಮ್ಮ ಜೀವನ ಹಾಗೂ ಪ್ರೀತಿಗಳ, ನಮ್ಮ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಅಪೇಕ್ಷೆಗಳ ಸಮಗ್ರವಾದ ತಿಳುವಳಿಕೆಯು ನಮ್ಮಲ್ಲಿ ಒಳಮೂಡಬೇಕು. ಅವುಗಳ ಅತಿರೇಕದ ಬೇಡಿಕೆಗಳು, ಅಂತೆಯೇ ಅವು ಒಟ್ಟುವ ಆಚರಣೆಗಳು ನಮಗೆ ತಿಳಿಯಬೇಕು. ಅಲ್ಲಿಯ ತನಕ ನಮ್ಮ ಸಂಬಂಧಗಳು ಜಟಿಲವಾಗುತ್ತವೆ. ಅವು ನಮ್ಮನ್ನು ದುಃಖ ಮತ್ತು ವಿನಾಶಗಳ ಕಡೆಗೆ ತಳ್ಳುತ್ತವೆ. ಸಂಬಂಧಗಳ ಸ್ವರೂಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋ ತನಕ ಮನುಷ್ಯ ದುಃಖದಲ್ಲೇ ಇರ್ತಾನೆ. ಅರ್ಥ ಆದ್ರೆ ಮಾತ್ರ ಅವನಲ್ಲಿ ಬೆಳೆಯಲು ಸಾಧ್ಯ ಆಗಿದೆ. ಮನಸ್ಸು ಚಲಿಸುವ ಹಲವು ಹಾದಿಗಳ ಪರಿವೇ ಇಲ್ಲದಿರುವುದೇ ಅಜ್ಞಾನ. ಮನಸ್ಸು ಚಲಿಸುವ ಹಲವು ಹಾದಿಗಳ ಪರಿವೇ ಇಲ್ಲದಿರುವುದು. ಮನಸ್ಸು ಹೇಗೆ ಯೋಚನೆ ಮಾಡುತ್ತೋ ಆ ರೀತಿ ಹೋಗ್ಕೊಂಡು ಅದು ದಾರಿನೇ ಇಲ್ಲ. ಹೇಗೆ ಯೋಚನೆ ಬರುತ್ತೋ ಆಗೋದು, ಅದನ್ನೇ ಅಜ್ಞಾನ. ಮಾಡೋ ಒಂದು ಕೆಲಸಕ್ಕೆ ಯಾವ್ದನ್ನ ಒಂದು ಗುರಿ ಇಟ್ಕೊಂಡು ಮುಂದುವರಿಬೇಕು, ದಾರಿಯನ್ನ ಇಟ್ಕೊಂಡು ಹೋಗ್ಬೇಕು. ಈ ಅಜ್ಞಾನವು ಮೇಲಿನ ಚಟುವಟಿಕೆಗಳಿಂದ, ಸುಧಾರಣೆಗಳಿಂದ ಕರಗುವುದಿಲ್ಲ. ಸ್ವಂತವು ತನ್ನ ಸಕಲ ಸಂಬಂಧಗಳಲ್ಲಿಯೂ ಹೇಗೆ ಸ್ಪಂದಿಸುತ್ತದೆ ಎನ್ನುವುದರ ನಿರಂತರ ತಿಳುವಳಿಕೆಯಿಂದ ಮಾತ್ರ ಅಜ್ಞಾನವನ್ನು ಮೀರಲು ಸಾಧ್ಯ. ನಾವು ಒಂದು ಸಂಗತಿಯನ್ನು ಮನಗಾಣಲೇಬೇಕು. ಪರಿಸರ ನಮ್ಮಂತ್ರ ನಿಯಂತ್ರಿಸುತ್ತದೆ. ಅಷ್ಟೇ ಅಲ್ಲ, ನಾವೇ ನಮ್ಮ ಪರಿಸರ. ನಾವು ಅದಕ್ಕಿಂತ ಬೇರೆಯಾದ ಯಾವುದೋ ಸ್ವಯಂಭೂ ಸಂಗತಿ ಅಲ್ಲ. ನಮ್ಮ ಆಲೋಚನೆಗಳು ಹಾಗೂ ಪ್ರತಿಕ್ರಿಯೆಗಳು ಕೂಡ ಸಮಾಜವು ನಮ್ಮ ಮೇಲೆ ಹೇರಿರುವ ಮೌಲ್ಯಗಳಿಂದಲೇ ನಿಯಂತ್ರಿತವಾಗಿದೆ. ನಾವು ಸಮಾಜದ ಒಂದು ಭಾಗವೂ. ಅದಕ್ಕೆ ಇದು ವ್ಯಕ್ತಿಗತವಾಗಿ ಒಬ್ಬರು ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಡೀ ಸಮಾಜದ ಒಂದು ಭಾಗವಾಗಿದ್ದೇವೆ. ಬದಲಾವಣೆ ಆಗೋದಾದ್ರೆ ಅದು ಸಮಾಜದಿಂದ ಆಗ್ಬೇಕು. ವ್ಯಕ್ತಿಯಿಂದ ಆಗೋದು ತುಂಬಾ ನಿಧಾನವಾಗುತ್ತೆ, ಪ್ರಯತ್ನ ಮಾಡಬೇಕು. ನಾವೇ ಈ ಸಮಗ್ರ ಪರಿಸರವೆಂಬ ಸಂಗತಿಯನ್ನು ನಾವು ಕಾಣುವುದೇ ಇಲ್ಲ. ಏಕೆಂದರೆ ನಮ್ಮಲ್ಲಿಯೇ ಅನೇಕ ವಿಭಿನ್ನ ಅಸ್ತಿತ್ವಗಳಿವೆ. ಅವೆಲ್ಲವೂ ನನ್ನ ಸುತ್ತ, ಸ್ವಂತದ ಸುತ್ತ ಗಿರಿಕಿ ಹೊಡೆಯುತ್ತಿರುತ್ತದೆ. ಸ್ವ ಎನ್ನುವುದು ಈ ಎಲ್ಲ ಅಸ್ತಿತ್ವಗಳ ಮುಕ್ತ. ಈ ಅಸ್ತಿತ್ವಗಳೆಂದರೆ ಏನು? ಅವು ಬಗೆ ಬಗೆಯ ಅಪೇಕ್ಷೆಗಳು. ಈ ಅಪೇಕ್ಷೆಗಳ ಸಂದೋಹದ ನಡುವಿನಿಂದ ಒಂದು ಕೇಂದ್ರ ವ್ಯಕ್ತಿತ್ವ ಕೂಡಿ ನಿಲ್ಲುತ್ತದೆ.
ಅದೇ ಆಲೋಚನೆ ಮಾಡುವ ಚಿಂತಕ. ಅದು ನಾನು ಸದ್ಗುರುಗಳ ಇಚ್ಛಾಶಕ್ತಿಯ ಅಡಿಯಾಳು. ಹೀಗೆ ತಾನು ಮತ್ತು ತನ್ನದಲ್ಲದ್ದು ನಡುವೆ ವಿಭಜನೆ ಉಂಟಾಗುತ್ತೆ. ಅಂತೆಯೇ ತಾನು ಮತ್ತು ತಾನು ಒಂದು ಕಡೆ, ಪರಿಸರ ಸಮಾಜಗಳ ಇನ್ನೊಂದು ಕಡೆ ಎನ್ನುವ ವಿಭಜನೆಯೂ ಉಂಟಾಗುತ್ತೆ. ಈ ವಿಭಜನೆಯೇ ಒಳಗಿನ ಮತ್ತು ಹೊರಗಿನ ಸಂಘರ್ಷದ ಪ್ರಾರಂಭ. ನನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ವಿಭಜನೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಯಾವಾಗ ಮನುಷ್ಯ ಕಮ್ಮಿ ಮಾಡ್ತಾನೋ, ಅವನು ಒಂದು ಸಂಕುಚಿತ ಮನೋಭಾವ ಅವನಲ್ಲಿ ಬೆಳೆಯುತ್ತೆ. ಅವಾಗ ಅದರಿಂದ ಬೇರೆ ಬೇರೆ ಸಂಘರ್ಷಗಳು ಪ್ರಾರಂಭ ಸಾಧ್ಯತೆ. ಈ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವಾಗಿಲ್ಲ ಅಂತಷ್ಟು ಹೇಳಿದ ವಿಚಾರಗಳು ಇದು ಸ್ವಲ್ಪ ಬದುಕಿನ ವಿಚಾರನೆ ಅಂತ ಅನ್ಸುತ್ತೆ ನನಗೆ ಓದುವಾಗ. ನಿಧಾನವಾಗಿ ಇನ್ನೊಂದ್ಸಲ ಪದೇ ಪದೇ ಈ ಸಮಗ್ರ ವ್ಯಕ್ತಿ ಪ್ರತಿಕ್ರಿಯೆಯ ಈ ಸಮಗ್ರ ಪ್ರಕ್ರಿಯೆಯ ಅರಿವೇ ಜ್ಞಾನ. ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಈ ವಿಭಜನೆಯು ಪ್ರಜ್ಞಾಪೂರ್ವಕವಾಗಿ ಕಣ್ಣಿಗೆ ಕಾಣುವಂತೆ ನಡೆಯುತ್ತಿರಬಹುದು ಅಥವಾ ನಿಗೂಢವಾಗಿ ಒಳಗೆ ಅಡಗಿರಬಹುದು. ಜ್ಞಾನವು ಈ ಎರಡು ಬಗೆಗಳನ್ನು ಅರಿಯಬಲ್ಲದು. ಜ್ಞಾನದ ಮೂಲಕ ಸ್ವಂತವನ್ನು ಅದಕ್ಕೆ ಅಂಟಿಕೊಂಡ ಸಮಸ್ತ ಬಯಕೆ ಸಂಘರ್ಷಗಳೊಂದಿಗೆ ಮೀರಲು ಸಾಧ್ಯ. ಸ್ವಂತಕ್ಕೆ ಆಸರೆ ನೀಡುವ ಪ್ರಭಾವಗಳು ಹಾಗೂ ಮೌಲ್ಯಗಳಿಂದ ಬಿಡುಗಡೆ ಪಡೆಯಬೇಕಾದರೆ ಸ್ವಜ್ಞಾನವು ಅವಶ್ಯಕ. ಮತ್ತು ಇಂಥ ಸ್ವಾತಂತ್ರ್ಯದಲ್ಲಿ ಮಾತ್ರವೇ ಸೃಷ್ಟಿ ಇದೆ, ಸತ್ಯ ಇದೆ, ದೇವರು ಇದ್ದಾನೆ. ದೇವರಿಲ್ಲದಿದ್ದರೆ ಬೇರೇನಾದ್ರೂ ಕರೆಯಿರಿ, ನನ್ನ ಅಭ್ಯಂತರ. ಸೃಷ್ಟಿ ಇದೆ, ಸತ್ಯ ಇದೆ ಅನ್ನೋದು ಮುಖ್ಯ. ದೇವರು ಅನ್ನೋ ವಿಚಾರ ನೀವು ಅರ್ಥ ಮಾಡ್ಕೊಂಡ ಹಾಗೆ ಅದನ್ನು ಕರೀರಿ. ಅತ್ಯಂತ ಎಳೆಯ ವಯಸ್ಸಿನಿಂದಲೇ ಅನ್ಯರ ಅಭಿಪ್ರಾಯಗಳು ಮತ್ತು ಸಂಪ್ರದಾಯ ನಮ್ಮ ವಿಚಾರ ಹಾಗೂ ಭಾವನೆಗಳನ್ನು ರೂಪಿಸುತ್ತೆ. ಆ ಕ್ಷಣದ ಪ್ರಭಾವಗಳು ಹಾಗೂ ಅನಿಸಿಕೆಗಳು ಪ್ರಬಲವಾದ ಅಚ್ಚಳಿಯದ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಉಂಟಾಗುವಂತ ಪ್ರಭಾವ ಅದು ನಮ್ಮ ಜಾಗೃತ ಅಂತೆಯೇ ಸುಪ್ತ ಜೀವನದ ಪಥವನ್ನೇ ನಿರ್ಧರಿಸಿ ಬಿಡುತ್ತದೆ. ಕಟ್ಟುಪಾಡುಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವ ವಿಧೇಯ ಗುಣವು ಶಿಕ್ಷಣದಿಂದ ಮತ್ತು ಸಮಾಜದ ಪ್ರಭಾವದಿಂದ ಬಾಲ್ಯದಲ್ಲೇ ಮೊದಲಾಗುತ್ತದೆ. ಅಂದ್ರೆ ಈ ಗೊಂದಲಗಳಿಂದ ಹೊರಬರೋದಕ್ಕೆ ಇರುವಂತ ಒಂದೇ ದಾರಿ ಏನು ಅಂತಂದ್ರೆ ಬಾಲ್ಯದಿಂದಲೇ ಇವನ್ನೆಲ್ಲವನ್ನು ನಮ್ಮ ಸುತ್ತ ಮನಸ್ಸಿನಲ್ಲಿಯೇ ಈ ದಾರಿಗಳನ್ನ ನಾವು ನಿರ್ಧರಿಸಿಕೊಳ್ಳೋಣ. ಅದು ಸಾಧ್ಯವಾದ್ರೆ ಮಾತ್ರ ಜೀವನದಲ್ಲಿ ಒಂದಷ್ಟು ಸುಲಭವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಲು ಸಾಧ್ಯ ಆಗುತ್ತೆ. ಇದು ಬಿಟ್ಟು ಬೇರೆ ದಾರಿಗಳಲ್ಲಿ ನಮ್ಮ ಪ್ರಯತ್ನಗಳನ್ನ ನಿರಂತರವಾಗಿ ಸಾಕ್ತಿರುತ್ತೆ. ಬಟ್ ಆದ್ರೆ ಸಮಸ್ಯೆಗಳು ಪೂರ್ಣವಾಗಿ ಬರೋದಿಲ್ಲ. ಅನುಕರಣೆಯ ಅಪೇಕ್ಷೆಯು ನಮ್ಮ ಜೀವನದ ಪ್ರಬಲ ಶಕ್ತಿಗಳಲ್ಲಿ ಒಂದು. ಕೇವಲ ಮೇಲಿನ ನಿರಾಳದ ಹಂತಗಳಲ್ಲಿ ಅಲ್ಲ, ಅತ್ಯಂತ ಆಳದಲ್ಲಿಯೂ ಕೂಡ. ನಿಜವಾಗಿಯೂ ನೋಡಿದರೆ ನಮಗಿರುವ ಸ್ವೋಪಜ್ಞ ಆಲೋಚನೆ ಮತ್ತು ಭಾವನೆಗಳು ಬಹಳ ಬಹಳ ಕಡಿಮೆ. ಅಂದ್ರೆ ಇಲ್ಲಿ ಅನುಕರಣೆ ವಿಚಾರವಾಗಿ ಹೇಳ್ತಿದ್ದಾರೆ, ನಾವು ಸ್ವಂತವಾಗಿ ಆಲೋಚನೆ ಮಾಡೋದಕ್ಕಿಂತ ಇನ್ನೊಬ್ರು ಮಾಡುವಂತ ಕ್ರಿಯೆನ ಇನ್ನೊಬ್ರನ್ನ ಅನುಕರಣೆ ಮಾಡೋದೇ ಇಲ್ಲಿ ಹೆಚ್ಚಿರುತ್ತೆ. ಅದರಿಂದ ಕೂಡ ನಮಗೆ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಒಂದು ವೇಳೆ ಇದ್ದರೆ ಅದು ಕೇವಲ ಪ್ರತಿಕ್ರಿಯೆಗಳು. ಅವು ಆಳವಾಗಿ ಬೇರು ಬಿಟ್ಟಿರುವ ವಿನ್ಯಾಸಗಳಿಂದ ಮುಕ್ತವಾಗಿರುವುದಿಲ್ಲ. ಏಕೆಂದರೆ ಯಾವುದೇ ಪ್ರತಿಕ್ರಿಯೆಯಲ್ಲಿ ಸ್ವತಂತ್ರವಿರುವುದು. ನಾವು ನಮ್ಮ ಸ್ವಂತವಾಗಿ ಮತ್ತು ಸ್ವಂತವಾಗಿ ಯೋಚನೆ ಮಾಡದೆ ಕೇವಲ ಅನುಕರಣೆಯಲ್ಲಿದ್ದರೆ ಅದು ಯಾವತ್ತೂ ಆಳವಾದಂತಹ ಒಂದು ಆಲೋಚನೆಗೆ ಆಗೋದಿಲ್ಲ, ಅದು ಸಾಧ್ಯ ಆಗಲ್ಲ. ನಾವು ಆಳವಾಗಿ ಯೋಚನೆ ಮಾಡೋದು ಕಲಿಬೇಕು. ಅದು ಮತ್ತೆ ಬಾಲ್ಯದಿಂದಲೇ ಅದಾಗಬೇಕು. ದೇವರನ್ನು, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಾದ ಕೆಲವು ನಿರ್ದಿಷ್ಟ ವಿಧಾನಗಳನ್ನು ತತ್ವಶಾಸ್ತ್ರ ಮತ್ತು ಧರ್ಮಗಳು ನಮ್ಮ ಮುಂದೆ ಮಂಡಿಸುತ್ತವೆ. ದೇವರನ್ನು, ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದಾದ ಕೆಲವು ನಿರ್ದಿಷ್ಟ ವಿಧಾನಗಳನ್ನು ತತ್ವಶಾಸ್ತ್ರ ಮತ್ತು ಧರ್ಮಗಳು ನಮ್ಮ ಮುಂದೆ ಮಂಡಿಸುತ್ತವೆ. ಇಂಥ ವಿಧಾನಗಳು ನಮ್ಮ ದಿನನಿತ್ಯದ ಸಾಮಾಜಿಕ ಜೀವನದಲ್ಲಿ ಬಹಳ ಉಪಯುಕ್ತವೆಂದು ತೋರಬಹುದು. ಆದರೂ ಯಾವುದೇ ವಿಧಾನದ ಅಂಧ ಅನುಕರಣೆಯು ಅಸಮಗ್ರವಾದ ಮೂರ್ಖತನ. ಯಾವುದೇ ಒಂದು ವಿಧಾನಗಳು ಧರ್ಮಗಳಲ್ಲಿ ಹೇಳಿರುವಂತ ಯಾವುದೇ ವಿಧಾನಗಳಾಗಿರೋ ನಮ್ಮ ಮನಸ್ಸಿನ ಒಂದು ನಿಧಾನತೆಗೆ ಬೇಕಾಗಿರುವಂಥದ್ದು ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಆಚರಣೆ ಮಾಡಿದ್ರೆ ಅದು ಮೂರ್ಖತನ. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮದೇ ಆದಂತ ರೀತಿಯಲ್ಲಿ ಅದನ್ನ ನಾವು ಉಪಯೋಗಿಸ್ಕೊಂಡು ಕಲಿಬೇಕು.
ಆದರೂ ಯಾವುದೇ ವಿಧಾನದ ಅಂಧ ಅನುಕರಣೆಯೋ ಸಮಗ್ರವಾದ ಮೂರ್ಖತನ. ವಿಧೇಯತೆಯು ಸುರಕ್ಷಿತವಾಗಿರುವ ಬಯಕೆಯಿಂದ ಹುಟ್ಟುತ್ತದೆ. ವಿಧೇಯತೆಯು ಸುರಕ್ಷಿತವಾಗಿರುವ ಬಯಕೆಯಿಂದ ಹುಟ್ಟುತ್ತದೆ. ಅದು ಭಯವನ್ನು ಬಿತ್ತಿ ಬೆಳೆಯುತ್ತದೆ. ವಿಧೇಯತೆ ಇರುತ್ತೆ, ಬಟ್ ಅದು ವಿಧೇಯತೆಯಿಂದ ಏನಿರುತ್ತೆ, ಅದರಿಂದ ಭಯ ಇರುತ್ತೆ, ಸುರಕ್ಷತೆ ಬೇಕು ನಮಗೆ, ಅದಕ್ಕೋಸ್ಕರ ಅದು ಹುಟ್ಟುತ್ತೆ. ಧಾರ್ಮಿಕ ಹಾಗೂ ರಾಜಕೀಯ ಅಧಿಕಾರಗಳು ಮುನ್ನೆಲೆಗೆ ತರುತ್ತದೆ. ಈ ಮುಂದಾಳುಗಳು ನಮ್ಮಲ್ಲಿ ಅತಿ ಹೀನವಾದ ಗುಲಾಮಗಿರಿಯನ್ನು ಪ್ರೋತ್ಸಾಹಿಸುತ್ತಾರೆ. ಅವರು ತುಂಬಾ ಸೂಕ್ಷ್ಮವಾಗಿ ಅಥವಾ ಬಹಳ ಒರಟಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ, ಆದರೆ ಕಟ್ಟುಪಾಡುಗಳನ್ನು ಪರಿಪಾಲಿಸುವುದಿಲ್ಲ ಎಂದು ಹಠ ಹಿಡಿಯುವುದು ಕೂಡ ಅಧಿಕಾರದ ವಿರುದ್ಧ ತೋರುವ ಪ್ರತಿಕ್ರಿಯೆಯೇ ಆಗಿದೆ. ಇಂಥ ಪ್ರತಿಕ್ರಿಯೆಯು ಯಾರಿಗೋ ಯಾವುದೇ ರೀತಿಯಲ್ಲಿಯೋ ಸಮಗ್ರ ಮಾನವರಾಗಲು ನೆರವಾಗುವುದಿಲ್ಲ. ಪ್ರತಿಕ್ರಿಯೆಯು ಕೊನೆಯಿಲ್ಲದ ಕೆಲಸ, ಒಂದು ಇನ್ನೊಂದರ ಕಡೆಗೆ ಕರೆದೊಯ್ಯುತ್ತದೆ. ಯಾವಾಗಲೂ ಪ್ರತಿಕ್ರಿಯೆ ಅಂತ ಅನ್ನುವಂಥದ್ರ ಬಗ್ಗೆನೇ ಇವರು ಎಲ್ಲಾ ಅಪೋಸ್ ಮಾಡ್ತಾರೆ. ಪ್ರತಿಕ್ರಿಯಿಸಬೇಡಿ, ಆದಷ್ಟು ನೀವು ಅಬ್ಸರ್ವೇಷನ್ ಅಲ್ಲಿ ಇರೋದನ್ನು ಪ್ರತಿಕ್ರಿಯೆಗೆ ಸೂಕ್ತವಾದಂತಹ ಇನ್ನೊಂದು ಪದ ಅಂದ್ರೆ ಸ್ಪಂದನ ಅಂತ ಹೇಳಿ. ಸ್ಪಂದಿಸೋದಕ್ಕಾದ್ರೆ ಸ್ಪಂದಿಸಿ, ಕೇವಲ ಪ್ರತಿಕ್ರಿಯೆ ಬೇಡ. ಪ್ರತಿಕ್ರಿಯೆ ಏನಾಗುತ್ತೆ ಅಂತಂದ್ರೆ ಕೇವಲ ಅದಕ್ಕೆ ಚರ್ಚೆಗೆ ಆಸ್ಪದ. ಸ್ಪಂದನೆ ಅಂತ ಅನ್ನೋದು ಅದೊಂದು ಕ್ರಿಯೆಗೆ ಸಂಬಂಧಿಸಿದ. ನಾವು ಸರಿನೋ ತಪ್ಪೋ ಏನ್ ಮಾಡ್ಬೇಕು ಅದನ್ನ ನಾವು ನಮ್ಮ ಕ್ರಿಯೆನಲ್ಲಿ ತೋರಿಸ್ತೀವಿ. ಹಂಗಾಗಿ ಇಲ್ಲಿ ಚರ್ಚೆ ಇದ್ರ ಬಗ್ಗೆ, ಪ್ರತಿಕ್ರಿಯೆ ಬಗ್ಗೆ ಹೇಳಿ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆಯು ಒಂದು ಅಡ್ಡಿ. ನಮ್ಮಲ್ಲಿ ಒಂದು ಸೆಕ್ಯೂರಿಟಿ ಫೀಲಿಂಗ್ ಯಾವಾಗ ಬರುತ್ತೋ ಅವಾಗ ನಾರ್ಮಲಿ ಅದು ಭಯ ಅಂತ ನಮ್ಮೊಳಗೆ ಇರುತ್ತೆ. ಆದರೆ ಆ ಸಂಗತಿಯನ್ನು ಕೇವಲ ಭೌತಿಕವಾಗಿ ಗುರುತಿಸುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಆ ಭಯ ಹೋಗಲಾಡಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅದು ನಮ್ಮ ಸಮಗ್ರವಾದ ವ್ಯಕ್ತಿತ್ವದ ಆಳಗಳಿಂದ ಈ ಅಡ್ಡಿಯನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಭಯ ಹುಟ್ಟೋದಕ್ಕೆ ಏನ್ ಕಾರಣ ಅನ್ನೋದನ್ನ, ನಮ್ಮ ಸ್ವಭಾವವನ್ನ ನಾವು ಅರಿತು ಅದನ್ನ ಹೋಗಲಾಡಿಸೋ ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಹೋಗುತ್ತೆ. ಇಲ್ಲ ಅಂತಂದ್ರೆ ಅದು ಬೇರೆ ಪ್ರಯತ್ನಗಳಿಂದ ಅದು ಸಾಧ್ಯ ಇಲ್ಲ. ಈ ಅಡ್ಡಿಗಳನ್ನು ಗುರುತಿಸಿದಾಗ ಮಾತ್ರವೇ ಅವುಗಳಿಂದ ಬಿಡುಗಡೆ ಸಾಧ್ಯ. ಆಗ ಇನ್ನಷ್ಟು ಆಳವಾದ ತೀವ್ರವಾದ ತಡೆಗೋಡೆಗಳು ಎದ್ದು ನಿಲ್ಲುವುದಿಲ್ಲ. ನಾವು ನಮ್ಮ ಅಂತರಂಗದಲ್ಲಿ ಅವಲಂಬಿತರಾದಾಗ ಸಂಪ್ರದಾಯದ ಕಪಿಮುಷ್ಟಿಯು ನಮ್ಮನ್ನು ಬಿಗಿ ಹಿಡಿಯುತ್ತದೆ. ಸಂಪ್ರದಾಯದಿಂದ ದತ್ತವಾದ ಹಾದಿಗಳಲ್ಲಿ ಆಲೋಚಿಸುವ ಮನಸ್ಸು ಹೊಸದನ್ನು ಕಾಣಲಾರದು. ಕಟ್ಟುಪಾಡುಗಳಿಗೆ ಶರಣಾಗುವುದರಿಂದ ನಾವು ಮೂರನೆಯ ದರ್ಜೆಯ ಅನುಕರಣಶೀಲರಾಗುತ್ತೇವೆ. ದೂರವಾದ ಸಮಾಜ ಯಂತ್ರದಲ್ಲಿ ಚಿಕ್ಕ ಪುಟ್ಟ ಮಳೆಯೋ ಹರವೋ ಹಾಗೆ ಜೀವನ ಕಳೆಯುತ್ತೇವೆ. ನಾವು ಯೋಚಿಸುವ ವಿಚಾರಗಳು ಮುಖ್ಯವೇ ಹೊರತು ನಾವು ಯಾರೋ ಏನೋ ಯೋಚಿಸಲೆಂದು ಇಷ್ಟಪಡುವ ಸರಕುಗಳಲ್ಲ. ಸಂಪ್ರದಾಯಕ್ಕೆ ಅಂಟಿಕೊಂಡಾಗ ನಾವು ಅನ್ಯರ ಅಪೇಕ್ಷೆಯಂತೆ ಅನುಗುಣವಾಗಿ ರೂಪಿತವಾದ ಕಾರ್ಬನ್ ಕಾಪಿಗಳಾಗುತ್ತೇವೆ. ಇದು ಸಮಾಜದಲ್ಲಿ ಒಟ್ಟುಗೂಡು ಜೀವನ ನಡೆಸುವಾಗ ಏನೇನು ಪರಿಣಾಮಗಳಾಗುತ್ತೆ, ನಾವು ಸ್ವತಂತ್ರವಾಗಿ ಬೆಳವಣಿಗೆಗಳು ಸಾಧಿಸೋದ್ರಲ್ಲಿ ಫೇಲ್ ಆದ್ರೆ, ಆಗದೆ ಇರುತ್ತೆ, ಅವಾಗ ಒಟ್ಟು ಸಮಾಜ ಹೇಗೆ ಬೆಳವಣಿಗೆ ಆಗುತ್ತೆ ಅದೇ ರೀತಿಯಲ್ಲೇ ನಾವು ಬೆಳವಣಿಗೆ ಆಗ್ತೇವೆ. ಮೂಲ ಸಮಸ್ಯೆ ಇರೋದು ಸಮಾಜದಲ್ಲಿ. ಅದನ್ನ ನಾವು ವ್ಯಕ್ತಿಗತವಾಗಿ ಅದನ್ನ ಸರಿ ಮಾಡಕ್ ಆಗ್ತಾ ಇಲ್ಲ, ಸುಮ್ಮನೆ ಇರಕ್ಕೂ ಆಗ್ತಾ ಇಲ್ಲ. ಸಮಾಜದೊಂದಿಗೆ ನಾವು ಅದೇ ರೀತಿಯಲ್ಲಿ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನನ್ನ ಪ್ರಯತ್ನದಲ್ಲಿ ನಿಲ್ಲಿಸಬಹುದು. ಇದು ವಿಷಯಗಳು ಜಾಸ್ತಿ ಇರೋದ್ರಿಂದ ನಿಧಾನವಾಗಿನೇ